ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜನವರಿ 16, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಒಂದು ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಟೆಸ್ಟ್ ಸೀರೀಸು ನಿಮಗೆ 27 ಸ್ಟಾರ್ಟ್ ಆಗುತ್ತೆ. ಇದಕ್ಕಿಂತ ಮುಂಚೆ ನಿಮಗೆ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು 19 ಜನವರಿ ಕಂಡಕ್ಟ್ ಮಾಡಲಾಗುತ್ತೆ. ಹಾಗೂ ಒಂದು ಫ್ರೀ ಓರಿಯೆಂಟೇಷನನ್ನು ಸಹ 19 ನೀವು ಅಟೆಂಡ್ ಆಗಬೇಕಾಗುತ್ತೆ. ಹಾಗೂ ಈ ಒಂದು ಓರಿಯೆಂಟೇಷನಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕುರಿತಾಗಿ ನಮ್ಮ ಮೈಂಡ್ ಸೆಟ್ ಯಾವ ರೀತಿಯಾಗಿರಬೇಕು, ಅಷ್ಟೇ ಅಲ್ಲದೆ ಟೆಸ್ಟ್ ಸೀರೀಸನ್ನು ನಾವು ನಮ್ಮ ಪ್ರಿಪ್ರೇಷನ್ ಜೊತೆಗೆ ಇಂಟಿಗ್ರೇಟ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ನಮಗೆ ಬೆನಿಫಿಟ್ ಆಗುತ್ತೆ, ಯಾವ ರೀತಿಯಾಗಿ ನಾವು ಆ್ಯಕ್ಚುಲಿ ಟೆಸ್ಟ್ ಸೀರೀಸನ್ನು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪ್ರಾಪರ್ ಆಗಿರುವಂಥ ಅಪ್ರೋಚನ್ನು ಈ ಒಂದು ಸೆಷನಲ್ಲಿ ಕೊಡಲಾಗುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಟೆಸ್ಟ್ ಸೀರೀಸಿಂದ ಹೆಚ್ಚು ವಿದ್ಯಾರ್ಥಿಗಳು ಉಪಯೋಗವನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಉದ್ದೇಶದಿಂದ ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ಕಾಲರ್ಶಿಪ್ ಟೆಸ್ಟ್ಗೆ ನೀವು ಪಾರ್ಟಿಸಿಪೇಷನ್ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ಇದ್ದರೆ ಕೊಟ್ಟಿರುವಂತಹ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಡೈರೆಕ್ಟಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬಹುದು. ಅಥವಾ ಇಲ್ಲಿರುವಂತಹ ನಂಬರ್ಗೂ ಸಹ ನೀವು ಕಾಲ್ ಮಾಡಿದರೆ ಅವರು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಶೆಡ್ಯೂಲ್ ಇರ್ಬೋದು ಅಥವಾ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಕಂಪ್ಲೀಟ್ ಮಾಹಿತಿಯನ್ನು ನೀವು ಕಾಲ್ ಮಾಡೋದ್ರ ಮುಖಾಂತರ ಪಡ್ಕೋಬಹುದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಎಲೆಕ್ಷನ್ ಕಮಿಷನ್ ಎಕ್ಸ್ಟೆಂಡ್ಸ್ ಬ್ಯಾನ್ ಆನ್ ರ್ಯಾಲೀಸ್ ಇನ್ 5 ಪೋಲ್ ಬೌಂಡ್ ಸ್ಟೇಟ್ ಟಿಲ್ ಜನವರಿ 22. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ಕನ್ಸಿಡರ್ ಮಾಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ನಡಿನಲ್ಲಿ ಕನ್ಸಿಡರ್ ಮಾಡಬಹುದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ 5 ಸ್ಟೇಟ್ಗಳಲ್ಲಿ ಸ್ಟೇಟ್ ಅಸೆಂಬ್ಲಿ ಒಂದು ಕಾಲಾವಧಿ ಕಂಪ್ಲೀಟ್ ಆಗಿದೆ. ಸೊ ಅಲ್ಲಿ ಒಂದು ಟೆನ್ಯೂರ್ ಏನಿರುತ್ತಲ್ಲ ಸ್ಟೇಟ್ ಅಸೆಂಬ್ಲಿದು ಕಂಪ್ಲೀಟ್ ಆಗಿರೋದ್ರಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದಾಗಲೇ ಶೆಡ್ಯೂಲನ್ನು ಅನೌನ್ಸ್ ಮಾಡಿದೆ. ಸೊ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನಡಿನಲ್ಲಿ ಶೆಡ್ಯೂಲ್ ಯಾವ ರೀತಿಯಾಗಿರಬೇಕು, 5 ಸ್ಟೇಟ್ಗಳಲ್ಲಿ ಫೇಸ್ ಯಾವ ರೀತಿಯಾಗಿ ನಡೀತಾ ಇರಬೇಕು, ಎಷ್ಟು ಸೀಟ್ಗಳಿಗೆ ನಾವು ಎಲೆಕ್ಷನನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಆರ್ಟಿಕಲನ್ನು ನಾವು ಜನವರಿ 9 ನೋಡಿದ್ದೀವಿ. ಆ ಜನವರಿ 9 ಆರ್ಟಿಕಲ್ನಲ್ಲಿ ನಾವು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ಗೆ ಸಂಬಂಧಪಟ್ಟಂಥ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನನ್ನು ಕಂಪ್ಲೀಟ್ ಆಗಿ ನೋಡಿದ್ದೀವಿ. ಸೊ ನೀವು ಒಂದು ಸರ್ತಿ ಆ ವಿಡಿಯೋನ ನೋಡ್ಕೋಬಹುದಾಗಿದೆ. ಸೊ ನಾವು ಅವತ್ತಿನ ಆರ್ಟಿಕಲಲ್ಲಿ ಚೆಕ್ ಮಾಡಿರೋ ಪ್ರಕಾರ ಎಲ್ಲ ಪಾರ್ಟೀಸ್ಗಳ ಮೇಲೂ ಹಾಗೂ ಕ್ಯಾಂಡಿಡೇಟ್ಸ್ ಮೇಲೂ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ರ್ಯಾಲೀಸ್ ಇರಬಹುದು ಅಥವಾ ಪ್ರಚಾರವನ್ನು ಓಪನ್ ಆಗಿ ಅಥವಾ ಫಿಸಿಕಲ್ ಪ್ರೆಸೆನ್ಸ್ ಮಾಡೋದನ್ನು ಬ್ಯಾನ್ ಮಾಡಿದೆ ಜನವರಿ 15 ಅಂತ. ಹಾಗೂ ಕೋವಿಡ್ನ ಒಂದು ಸಿಚುವೇಶನನ್ನು ಅನಲೈಸ್ ಮಾಡಿದಾದ್ಮೇಲೆ ಬ್ಯಾನನ್ನು ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ ಅಥವಾ ಹೊಸ ರೂಲ್ಸನ್ನು ತರಬೇಕಾ ಅನ್ನೋದ್ರ ಬಗ್ಗೆ ಅವತ್ತಿನ ಆರ್ಟಿಕಲಲ್ಲಿ ನೋಡಿದ್ವಿ. ಇವಾಗ ಅದೇ ಆರ್ಟಿಕಲ್ಗೆ ಕನೆಕ್ಟ್ ಆಗುವಂತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಇವಾಗ ರ್ಯಾಲೀಸ್ಗೆ ಸಂಬಂಧಪಟ್ಟಂಥ ಬ್ಯಾನನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಈ 5 ಸ್ಟೇಟ್ಗಳಲ್ಲಿ ಯಾವುದೇ ರೀತಿಯಾದಂಥ ರೋಡ್ ಶೋಸ್ ಮಾಡೋದಾಗಲಿ ಅಥವಾ ರ್ಯಾಲೀಸ್ಗಳನ್ನು ಮಾಡೋದನ್ನು ಪ್ರೊಹಿಬಿಟ್ ಮಾಡುವಂಥದ್ದನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಡೈರೆಕ್ಷನನ್ನು ನೀಡಿದೆ ಅನ್ನುವಂಥದ್ದು. ಹಾಗೂ ಪೊಲಿಟಿಕಲ್ ಪಾರ್ಟೀಸ್ಗಳು ಸಹ ಇಂಡೋರ್ ಮೀಟಿಂಗನ್ನು ಕಂಡಕ್ಟ್ ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಮ್ಯಾಕ್ಸಿಮಮ್ 300 ಮೆಂಬರ್ಸ್ ಇರಬಹುದು ಆ ಒಂದು ಮೀಟಿಂಗಲ್ಲಿ. ಹಾಗೂ ಯಾವುದೇ ಒಂದು ವೆನ್ಯೂ ಅಥವಾ ಪಾರ್ಟಿ ಹಾಲನ್ನು ಕನ್ಸಿಡರ್ ಮಾಡಿದಾಗ 50% ಮಾತ್ರ ಕೆಪಾಸಿಟಿ ಇರುವಂಥದ್ದು, ಅಂದರೆ 50% ಮಾತ್ರ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋದ್ರ ಮುಖಾಂತರ ಪೊಲಿಟಿಕಲ್ ಪಾರ್ಟೀಸ್ಗಳು ಮೀಟಿಂಗನ್ನು ಕಂಡಕ್ಟ್ ಮಾಡ್ಬೋದು. ಸೊ ರ್ಯಾಲೀಸ್ಗೆ ಸಂಬಂಧಪಟ್ಟಂತೆ ಮತ್ತು ರೋಡ್ ಶೋಸ್ಗಳನ್ನು ಬ್ಯಾನ್ ಮಾಡಬೇಕು, ಯಾವ ರೀತಿಯಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳು ಮೀಟಿಂಗನ್ನು ಕಂಡಕ್ಟ್ ಮಾಡ್ಬೋದು ಅನ್ನುವಂಥ ಗೈಡ್ಲೈನ್ಸ್ಗಳನ್ನು ಈ ಆರ್ಟಿಕಲಲ್ಲಿ ನೋಡ್ಬೋದು. ಇವಾಗ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ನೀವೇನು ಮಾಡ್ಬೋದು, ಜನವರಿ 9 ನಾವು ಎಕ್ಸ್ಪ್ಲೇನ್ ಮಾಡಿರುವಂತಹ ಆರ್ಟಿಕಲನ್ನು ಇನ್ನೊಂದು ಸರ್ತಿ ನೋಡಿ, ಯಾರು ನೋಡಿಲ್ಲ ಅದನ್ನು ಅಬ್ಸರ್ವ್ ಮಾಡ್ಬೋದು. ಇವತ್ತು ನಾವು ಏನು ಮಾಡೋಣ ಅಂತಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಅಥವಾ ಬ್ಯಾಕ್ಗ್ರೌಂಡ್, ಈ ಒಂದು ಕಮಿಷನ್ ಯಾವ ರೀತಿಯಾಗಿ ಫಂಕ್ಷನ್ ಮಾಡುತ್ತೆ, ಏನೇನು ಇಂಪಾರ್ಟೆಂಟ್ ಆರ್ಟಿಕಲ್ ಇದಾವೆ ಅನ್ನೋದ್ರ ಬಗ್ಗೆ ಒಂದು ಸರ್ತಿ ನಾವು ಇವತ್ತು ರಿವಿಷನ್ ಮಾಡೋಣ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಚುನಾವಣಾ ಆಯೋಗ, ಇದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಸೊ ನಮಗಿದು ಕ್ಲಿಯರ್ ಆಗಿರಬೇಕು, ಇದೊಂದು ಅಟಾನಮಸ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅನ್ನುವಂಥದ್ದು. ಇದರ ಇಂಪಾರ್ಟೆಂಟ್ ಫಂಕ್ಷನ್ ಏನಂತಂದರೆ ಇವತ್ತು ಯೂನಿಯನ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟಲ್ಲಿ ನಡೀತಕ್ಕಂತಹ ಚುನಾವಣೆಗೆ ಬೇಕಾಗಿರುವಂತಹ ಅಡ್ಮಿನಿಸ್ಟ್ರೇಷನನ್ನು ಅಥವಾ ಆಡಳಿತವನ್ನು ಇವತ್ತು ಚುನಾವಣಾ ಆಯೋಗ ಪ್ರೊವೈಡ್ ಮಾಡ್ತಾ ಇದೆ. ಸೊ ಎಲೆಕ್ಷನ್ ಪ್ರೊಸೆಸನ್ನು ಯೂನಿಯನ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟಲ್ಲಿ ಕಂಡಕ್ಟ್ ಮಾಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇವತ್ತು ಎಲೆಕ್ಷನ್ ಕಮಿಷನ್ಗೆ ಇರುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೂ ಎಲೆಕ್ಷನ್ ಕಮಿಷನ್ ಲೋಕಸಭೆಗೆ ಸಂಬಂಧಪಟ್ಟಂತೆ ರಾಜ್ಯಸಭೆ ಇರ್ಬೋದು ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ಗೆ ರಿಲೇಟೆಡ್ ಇರುವಂಥ ಎಲೆಕ್ಷನ್ ಪ್ರೊಸೆಸನ್ನು ಅಡ್ಮಿನಿಸ್ಟ್ರೇಷನ್ ಮಾಡುತ್ತೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡಿದಾಗ ಈ ಒಂದು ಏರಿಯಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಕೆಲವೊಂದಿಷ್ಟು ಸಾರ್ತಿ ಕ್ವಶನನ್ನು ಟ್ವಿಸ್ಟ್ ಮಾಡೋದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪಂಚಾಯತ್ಗೂ ಸಹ ಎಲೆಕ್ಷನ್ ಮಾಡುತ್ತೆ ಅನ್ನೋದನ್ನು ಒಂದು ಸಪ್ರೇಟ್ ಆಪ್ಷನನ್ನು ಮೆನ್ಷನ್ ಮಾಡ್ಬೋದು.
ಸೊ ಪಂಚಾಯತ್ಸ್ಗೆ ಸಂಬಂಧಪಟ್ಟಂತಹ ಎಲೆಕ್ಷನನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡಲ್ಲ. ಯಾರು ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವಾಗ ಕಂಡಕ್ಟ್ ಮಾಡ್ತಾ ಇರುವಂಥ ಲೋಕಸಭಾ, ರಾಜ್ಯಸಭಾ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಪ್ರೆಸಿಡೆಂಟ್ ಹಾಗೂ ವೈಸ್ ಪ್ರೆಸಿಡೆಂಟ್ ಇದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿರುವಂಥ ಐಡಿಯಾ ಇರಬೇಕು. ಕ್ಲಿಯರ್ ಕಟ್ಟಾಗಿ ನೀವು ಒಂದು ಸರ್ತಿ ನೆನ್ಪಿಟ್ಕೊಂಡ್ರೆ ಬೇರೆ ಯಾವುದೇ ಆಪ್ಷನ್ ಬಂದ್ರೂ ಸಹ ನೀವು ಎಲಿಮಿನೇಟ್ ಮಾಡ್ಬೋದಾಗಿದೆ. ಹಾಗೂ ಇದರ ಒಂದು ಪಾರ್ಟ್ ನಾರ್ಮಲಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಯಾವ ರೀತಿಯಾಗಿದೆ ಇದನ್ನು ಪಾರ್ಟ್ 15 ನಾಡಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೂ ಕೆಲವೊಂದಿಷ್ಟು ಆರ್ಟಿಕಲು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನು ಈ ಒಂದು ಎಲೆಕ್ಷನ್ ಕಮಿಷನ್ನ ಒಂದು ಪವರ್ ಯಾವ ರೀತಿಯಾಗಿದೆ, ಫಂಕ್ಷನ್ಸ್ ಯಾವ ರೀತಿಯಾಗಿದೆ, ಟೆನ್ಯೂರ್ ಇರ್ಬೋದು, ಎಲಿಜಿಬಿಲಿಟಿ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥ ಆರ್ಟಿಕಲ್ ಹೇಳುತ್ತೆ. ಸೊ ನಾವು ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಆರ್ಟಿಕಲನ್ನು ನೋಡಿದಾಗ 324 329. ಸೊ ಇಲ್ಲಿರುವಂಥ ಎಲ್ಲ ಆರ್ಟಿಕಲ್ಗಳು ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಿದೆ. ಸೊ ಫಸ್ಟ್ ಆರ್ಟಿಕಲ್ 324 ಆರ್ಟಿಕಲ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಎಲೆಕ್ಷನ್ ಕಮಿಷನ್ಗೆ ಇರುವಂಥ ಒಂದು ಪವರ್, ಎಲೆಕ್ಷನನ್ನು ಕಂಡಕ್ಟ್ ಮಾಡೋದಕ್ಕೋಸ್ಕರ, ಚುನಾವಣೆಯನ್ನು ಕಂಡಕ್ಟ್ ಮಾಡೋದಕ್ಕೋಸ್ಕರ ಇದರ ಒಂದು ಪವರ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ ಪ್ರೊಸೆಸ್ಗೆ ಸಂಬಂಧಪಟ್ಟಂಥ ರೂಲ್ಸನ್ನು ಮಾಡ್ಬೋದು ಅಥವಾ ಡೈರೆಕ್ಷನನ್ನು ನೀಡ್ಬೋದು. ಕಂಪ್ಲೀಟ್ ಆಗಿರುವಂಥ ಒಂದು ಆಡಳಿತದ ವಿಷಯವಾಗಿ 324 ಆರ್ಟಿಕಲ್ ನಮಗೆ ಇವತ್ತು ಹೇಳ್ತಾ ಇದೆ. ಇನ್ನು 325 ಆರ್ಟಿಕಲ್ ನಡಿನಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ, ಯಾವುದೇ ವ್ಯಕ್ತಿಗೆ ಇವತ್ತು ಎಲೆಕ್ಟೋರಲ್ ರೋಲಲ್ಲಿ ಅವ್ರ ನೇಮ್ ಬರ್ತಾ ಇದೆ ಅಥವಾ ಅವ್ರಿಗೊಂದು ವೋಟರ್ ಐ ಡಿಯನ್ನು ನಾವು ಇಶ್ಯೂ ಮಾಡ್ತಾ ಇದೆ ಸರ್ಕಾರ ಅಂತಂದಾಗ, ನಾವು ರೇಸ್ನ ಆಧಾರದ ಮೇಲೆ ಅಥವಾ ಅವರು ಯಾವ ರಿಲಿಜನ್ಗೆ ಬಿಲಾಂಗ್ ಆಗ್ತಾರೆ ಅಥವಾ ಯಾವ ಕಾಸ್ಟ್ಗೆ ಬರ್ತಾರೆ ಅನ್ನೋದ್ರ ಬೇಸ್ ಮೇಲೆ ಸಪ್ರೇಟ್ ಆಗಿರುವಂಥ ಐ ಡಿಯನ್ನು ನಾವು ಇಶ್ಯೂ ಮಾಡ್ತಾ ಇಲ್ಲ. ಎಲ್ಲರಿಗೂ ಯೂನಿವರ್ಸಲ್ ಆಗಿರುವಂಥ ಒಂದು ಐ ಡಿಯನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಒಬ್ಬ ವ್ಯಕ್ತಿಯನ್ನು ಸ್ಪೆಷಲ್ ಕೆಟಗರಿ ಆಧಾರದ ಮೇಲೆ ನಾವು ಯಾವುದೇ ಐ ಡಿಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಯಾರೇ ಬಡವರಿರ್ಬೋದು ಅಥವಾ ಶ್ರೀಮಂತಿರ್ಬೋದು, ಯಾವುದೇ ಪರ್ಟಿಕ್ಯುಲರ್ ಗ್ರೌಂಡ್ನ ಆಧಾರದ ಮೇಲೆ ನಾವು ಸ್ಪೆಷಲ್ ಕೆಟಗರಿಗೆ ಬಿಲಾಂಗ್ ಆಗ್ತೀವಿ ಅನ್ನೋದನ್ನು ಎಲೆಕ್ಷನ್ ಪ್ರೊಸೆಸ್ ನಡಿನಲ್ಲಿ ಕ್ಲೇಮ್ ಮಾಡುವಂತಿಲ್ಲ ಅನ್ನುವಂಥದ್ದನ್ನು ಈ 325 ಆರ್ಟಿಕಲ್ ನಡಿನಲ್ಲಿ ನೋಡ್ತಾ ಇದ್ದೀವಿ. ಇನ್ನು 326 ಈ ಒಂದು ಆರ್ಟಿಕಲ್ ನಡಿನಲ್ಲಿ ಇವಾಗ ಲೋಕಸಭೆ ಹಾಗೂ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಎಲೆಕ್ಷನನ್ನು ಕಂಡಕ್ಟ್ ಮಾಡುವಾಗ ಇದು ಅಡಲ್ಟ್ ಸಫ್ರೇಜ್ನ ಆಧಾರದ ಮೇಲೆ ಇವತ್ತು ಎಲೆಕ್ಷನನ್ನು ಅಥವಾ ಚುನಾವಣೆಯನ್ನು ಕಂಡಕ್ಟ್ ಮಾಡ್ತೀವಿ ಅನ್ನುವಂಥದ್ದು. ಅಂದರೆ ನಮ್ಮ ದೇಶದಲ್ಲಿ ಇರುವಂಥ ಎಲ್ಲ ಅಡಲ್ಟ್ ಸಿಟಿಜನ್ಸ್ಗಳು ವೋಟ್ ಮಾಡುವಂಥದ್ದು ಎಲ್ಲರಿಗೂ ರೈಟ್ ಇದೆ ಮತ್ತು ಅವರ ಒಂದು ವೆಲ್ತನ್ನು ಕನ್ಸಿಡರ್ ಮಾಡಿದೆ, ಇನ್ಕಮ್ ಇರ್ಬೋದು ಅಥವಾ ಸೋಷಿಯಲ್ ಸ್ಟೇಟಸ್ ಇರ್ಬೋದು, ಇನ್ನು ರೇಸ್, ಎಥ್ನಿಸಿಟಿ, ಅವರ ಒಂದು ಪೊಲಿಟಿಕಲ್ ಸ್ಟ್ಯಾನ್ಸ್ ಯಾವುದನ್ನೂ ಕನ್ಸಿಡರ್ ಮಾಡ್ದೇ ಪ್ರತಿಯೊಬ್ಬ ಅಡಲ್ಟ್ಗೂ ಸಹ ಇವತ್ತು ಎಲೆಕ್ಷನ್ ನಡೆದಾಗ ವೋಟ್ ಮಾಡುವಂತಹ ರೈಟನ್ನು ಕೊಡಲಾಗುತ್ತೆ. 18 ವರ್ಷ ದಾಟಿರುವಂತಹ ಮತ್ತು ಎಲೆಕ್ಟೋರಲ್ ರೋಲಲ್ಲಿ ನೇಮನ್ನು ರಿಜಿಸ್ಟ್ರೇಷನ್ ಮಾಡಿರುವಂಥ ಎಲ್ಲ ಸಿಟಿಜನ್ಗೂ ಸಹ ಇವತ್ತು ವೋಟ್ ಮಾಡುವಂತಹ ಒಂದು ರೈಟ್ ಇದೆ ಅನ್ನೋದನ್ನು ನಾವು ಇಲ್ಲಿ ಆರ್ಟಿಕಲ್ 326 ನಡಿನಲ್ಲಿ ನೋಡ್ಬೋದಾಗಿದೆ. ಇದು ಯಾವಾಗ ಪೀಪಲ್ಲು ಇವಾಗ ರಿಪ್ರೆಸೆಂಟೇಟಿವ್ಸನ್ನು ಎಲೆಕ್ಟ್ ಮಾಡ್ತಾರಲ್ಲ, ಇವಾಗ ಲೋಕಸಭಾ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದೆ. ಇವಾಗ ಪ್ರೆಸಿಡೆಂಟ್ ಇರ್ಬೋದು, ವೈಸ್ ಪ್ರೆಸಿಡೆಂಟ್ ಮತ್ತು ರಾಜ್ಯಸಭೆಯನ್ನು ಇಲ್ಲಿ ಕನ್ಸಿಡರ್ ಮಾಡುವಂತಿಲ್ಲ. ನಾವು ಲೋಕಸಭಾ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ಗೆ ಪೀಪಲ್ ಡೈರೆಕ್ಟಾಗಿ ಎಲೆಕ್ಟ್ ಮಾಡೋದ್ರಿಂದ ಆರ್ಟಿಕಲ್ 326 ನಡಿನಲ್ಲಿ ಅಡಲ್ಟ್ ಸಫ್ರೇಜ್ನ ಬಗ್ಗೆ ನೋಡಬಹುದಾಗಿದೆ. ಇನ್ನು 327 ಆರ್ಟಿಕಲ್ ನಡಿನಲ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಪ್ರೊವಿಷನ್ಸ್ಗಳನ್ನು ಮಾಡುವಂತಹ ಪವರು ಇವತ್ತು ಪಾರ್ಲಿಮೆಂಟಿಗೆ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಸೊ ಲೆಜಿಸ್ಲೇಚರ್ಗೆ ಯಾವ ರೀತಿಯಾಗಿ ಎಲೆಕ್ಷನನ್ನು ಕಂಡಕ್ಟ್ ಮಾಡ್ಬೋದು ಅನ್ನುವಂಥ ಪವರನ್ನು ಪಾರ್ಲಿಮೆಂಟ್ಗೆ ಕೊಡಲಾಗುತ್ತೆ ಅನ್ನೋದನ್ನು ಈ ಒಂದು ಆರ್ಟಿಕಲ್ ನಡಿನಲ್ಲಿ ನೋಡ್ಬೋದಾಗಿದೆ. ಇನ್ನು 328 ಆರ್ಟಿಕಲ್ ನಡಿನಲ್ಲಿ ನಾವು ಸ್ಟೇಟ್ ಲೆಜಿಸ್ಲೇಚರ್ಗೆ ಯಾವ ರೀತಿಯಾದಂಥ ಪವರ್ ಇದೆ. ಸೊ ಈ ಒಂದು ಸ್ಟೇಟ್ ಲೆಜಿಸ್ಲೇಚರ್ಗೆ ಎಲೆಕ್ಷನನ್ನು ಕಂಡಕ್ಟ್ ಮಾಡುವಾಗ ಅವರು ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಮಾಡ್ಬೋದು. ಇವಾಗ ಪಾರ್ಲಿಮೆಂಟ್ ಪವರನ್ನು ನಾವು 327ನೇ ಆರ್ಟಿಕಲ್ ನಡಿನಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ಗೆ ಯಾವ ರೀತಿಯಾದಂತಹ ಪವರ್ ಇದೆ ಅನ್ನೋದನ್ನು 328ನೇ ಆರ್ಟಿಕಲಲ್ಲಿ. ಸೊ 328ನೇ ಆರ್ಟಿಕಲಲ್ಲಿ ಸ್ಟೇಟ್ ಲೆಜಿಸ್ಲೇಚರು ಸಹ ಕೆಲವೊಂದಿಷ್ಟು ಪ್ರವಿಧಾನಗಳನ್ನು ಆ ಒಂದು ಸ್ಟೇಟಲ್ಲಿ ಇರುವಂಥ ಲೆಜಿಸ್ಲೇಚರ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ರೂಲ್ಸನ್ನು ಮಾಡ್ಬೋದು ಅನ್ನುವಂಥದ್ದು. ಇನ್ನು 329ನೇ ಆರ್ಟಿಕಲ್ ನಡಿನಲ್ಲಿ ನಾವು ಕೋರ್ಟು ಯಾವುದೇ ರೀತಿಯಾಗಿ ಎಲೆಕ್ಟೋರಲ್ ಮ್ಯಾಟರ್ಸ್ಗೆ ಸಂಬಂಧಪಟ್ಟಂತೆ ಇಂಟರ್ಫಿಯರ್ ಆಗಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಕಂಪ್ಲೀಟಾಗಿ ಒಂದು ಬಾರನ್ನು ಅಥವಾ ಬ್ಯಾನ್ ಆಗಿರೋದನ್ನು 329ನೇ ಆರ್ಟಿಕಲಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಆರ್ಟಿಕಲ್ಲು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದಿಷ್ಟು ಸರ್ತಿ ನಿಮಗೆ ಕೇಳ್ಬೋದು ಡೈರೆಕ್ಟಾಗಿ, ಕಡಿಮೆ ಆರ್ಟಿಕಲ್ ಇರೋದ್ರಿಂದ ನೀವು ಇದನ್ನು ರೀಕಾಲ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸಿಂಗಲ್ ವರ್ಡಲ್ಲಿ ನೀವು ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಬೇಕು. 324 ನಮಗೇನು ಹೇಳುತ್ತೆ, ಪವರ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. 325 ಎಲೆಕ್ಟೋರಲ್ ರೋಲ್ ಬಗ್ಗೆ ಮಾತಾಡ್ತಾ ಇದೆ.
326 ನೋಡಿದಾಗ ಅಡಲ್ಟ್ ಸಫ್ರೇಜ್ ಬಗ್ಗೆ ಮಾತಾಡ್ತಾ ಇದೆ. 327 ನಾವು ಪಾರ್ಲಿಮೆಂಟ್ನ ಒಂದು ಪವರ್ ಯಾವ ರೀತಿಯಾಗಿದೆ, ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಪ್ರೊವಿಷನನ್ನು ಚೇಂಜ್ ಮಾಡೋದ್ರಲ್ಲಿ. ಇನ್ನು ಸ್ಟೇಟ್ ಲೆಜಿಸ್ಲೇಚರ್ಗೆ ಪವರ್ ಏನಿರುತ್ತೆ ಅದು 328 ಹಾಗೂ 329 ಕೋರ್ಟ್ನ ಒಂದು ಇಂಟರ್ಫಿಯರೆನ್ಸನ್ನು ಬಾರ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಪ್ರಿಲಿಮ್ಸಲ್ಲೂ ಸಹ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಕೀವರ್ಡ್ನ ಆಧಾರದ ಮೇಲೆ ನಾವು ನೆನ್ಪಿಟ್ಕೋಬೋದು. ಹಾಗೂ ಮೇನ್ಸ್ ಎಕ್ಸಾಮಿನೇಷನಲ್ಲೂ ಸಹ ನಾವು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳಿದಾಗ ಕೆಲವೊಂದಿಷ್ಟು ಆರ್ಟಿಕಲ್ನ ಮೆನ್ಷನ್ ಮಾಡೋದ್ರ ಮುಖಾಂತರ ಏನು ಪ್ರೊವಿಷನ್ಸ್ ಇದೆ ಅಂತ ಈಸಿಯಾಗಿ ಅಲ್ಲಿ ಮೆನ್ಷನ್ ಮಾಡ್ಬೋದು. ಇದರಿಂದ ನಮ್ಮ ಆನ್ಸರ್ಗೆ ಹೆಚ್ಚು ವೇಟೇಜನ್ನು ಬರೋದನ್ನು ನೋಡ್ಬೋದಾಗಿದೆ. ಇನ್ನು ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾ ಆಯೋಗದ ಒಂದು ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ, ಇದೊಂದು ಮಲ್ಟಿ ಮೆಂಬರ್ ಬಾಡಿನ ಅಥವಾ ಸಿಂಗಲ್ ಮೆಂಬರ್ ಇರ್ತಾರ, ಏನಿದು ಮೆಂಬರ್ಶಿಪ್ ಅಥವಾ ಸ್ಟ್ರಕ್ಚರ್ ಏನಿದೆ ಅಂತ ನೋಡೋದಾದರೆ, ಮೊದಲು ನಾವು ಒಬ್ಬರೇ ಇರೋದನ್ನು ಎಲೆಕ್ಷನ್ ಕಮಿಷನಲ್ಲಿ ನೋಡ್ತಾ ಇದ್ವಿ. ಯಾವಾಗ 1989 ಎಲೆಕ್ಷನ್ ಕಮಿಷನರ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಜಾರಿಗೆ ತರ್ತಾರಲ್ಲ, ಆ ಟೈಮಲ್ಲಿ ಇದನ್ನು ಮಲ್ಟಿ ಮೆಂಬರ್ ಬಾಡಿಯಾಗಿ ಕನ್ವರ್ಟ್ ಮಾಡ್ತಾರೆ. ಒರಿಜಿನಲಿ ಇದು ಸಿಂಗಲ್ ಮೆಂಬರ್ ಇರುವಂಥ ಒಂದು ಬಾಡಿಯಾಗಿರುತ್ತೆ. ಸೊ ಆ್ಯಕ್ಟ್ನ ಮುಖಾಂತರ ನಾವು ಇವಾಗ 3 ಮೆಂಬರ್ ಇರೋದನ್ನು ನೋಡ್ತಾ ಇದ್ದೀವಿ, ಅಥವಾ ಮಲ್ಟಿ ಮೆಂಬರ್ ಬಾಡಿ. ಇದರಲ್ಲಿ ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಇನ್ನು 2 ಜನ ಏನಿರ್ತಾರಲ್ಲ ಅವರು ಎಲೆಕ್ಷನ್ ಕಮಿಷನರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೂ ಈ 3 ಜನರನ್ನು ಇವತ್ತು ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಅವರು. ಚೀಫ್ ಇರ್ಬೋದು ಅಥವಾ ರಿಮೈನಿಂಗ್ ಎಲೆಕ್ಷನ್ ಮೆಂಬರ್ಸನ್ನು ಅಪಾಯಿಂಟ್ ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ರಾಷ್ಟ್ರಪತಿಯವರು. ಇವರ ಒಂದು ಟೆನ್ಯೂರನ್ನು ನಾವು ಗಮನ ಹರಿಸಿದಾಗ 6 ವರ್ಷ ಇರುತ್ತೆ, ಅಥವಾ 65 ಇಯರ್ಸ್ ಯಾವುದು ಮುಂಚೆ ಆಗುತ್ತಲ್ಲ ಆವಾಗ ಅವರು ರಿಟೈರ್ಮೆಂಟನ್ನು ಪಡ್ಕೋತಾರೆ ಅನ್ನುವಂಥದ್ದು. ಇವರ ಒಂದು ಸ್ಟೇಟಸನ್ನು ನಾವು ಕಂಪೇರ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಕಂಪೇರ್ ಮಾಡ್ಬೋದು. ಸೊ ಈಕ್ವಲ್ ಅಂತ ಹೇಳಾಗುತ್ತೆ. ಸ್ಯಾಲರೀಸ್ ಇರ್ಬೋದು ಅಥವಾ ಅವರನ್ನು ರಿಮೂವಲ್ ಮಾಡುವಂಥ ಒಂದು ಪ್ರೊಸೀಜರು. ಇವಾಗ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ಯಾವ ರೀತಿಯಾಗಿ ಪಾರ್ಲಿಮೆಂಟಲ್ಲಿ ರಿಮೂವ್ ಮಾಡ್ತಾರಲ್ಲ, ಸೇಮ್ ಪ್ರೊಸೆಸ್ಸನ್ನೇ ಇವತ್ತು ಚೀಫ್ ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡುವಾಗ ಯೂಸ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಹಾಗೂ ಇದರ ಒಂದು ಫಂಕ್ಷನ್ಸ್ ಏನಿದೆ ಅಂತ ಜನರಲ್ ಆಗಿ ನಾವು ಅರ್ಥ ಮಾಡ್ಕೊಳೋದಾದರೆ, ನಾವಾಗಲೇ ನೋಡಿದ್ವಿ ಯಾವ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ ಹಾಗೂ ಯೂನಿಯನ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಯಾವ್ಯಾವ ಬಾಡೀಸ್ಗಳಿಗೆ, ಯಾವ್ಯಾವ ಅಥಾರಿಟೀಸ್ಗಳಿಗೆ ಎಲೆಕ್ಷನನ್ನು ಕಂಡಕ್ಟ್ ಮಾಡುತ್ತೆ. ಸೊ ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಆಡಳಿತ, ಅದರ ಒಂದು ಪವರನ್ನು ನಾವು ಫಸ್ಟ್ ಫಂಕ್ಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಶೆಡ್ಯೂಲ್ಸ್ಗಳನ್ನು ಅಥವಾ ಯಾವ ರೀತಿಯಾಗಿ ಕಂಡಕ್ಟ್ ಮಾಡಬೇಕು ಅಂತ ಫೇಸ್ ವೈಸ್ ಅಥವಾ ಟೈಮ್ ಆಫ್ ದಿ ಎಲೆಕ್ಷನ್ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಡ್ತಾ ಇದೆ. ಜನರಲ್ ಎಲೆಕ್ಷನ್ ಇರ್ಬೋದು ಅಥವಾ ಬೈ ಎಲೆಕ್ಷನ್ ಇರ್ಬೋದು, ಕಂಪ್ಲೀಟ್ ಶೆಡ್ಯೂಲನ್ನು ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಡ್ತಾ ಇದೆ ಅನ್ನುವಂಥದ್ದು ಸೆಕೆಂಡ್ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್ ನಡಿನಲ್ಲಿ ಎಲೆಕ್ಟೋರಲ್ ರೋಲ್ ಪ್ರಿಪರೇಷನನ್ನು ಸಹ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಕನ್ಸಿಡರ್ ಮಾಡ್ಬೋದು ಅಂತಂದರೆ, ಇವಾಗ ಯಾವುದೇ ಒಂದು ಪೋಲಿಂಗ್ ಸ್ಟೇಷನ್ನ ಲೊಕೇಶನ್ ಎಲ್ಲಿರಬೇಕು, ಸೊ ಇಲ್ಲಿ ಪೋಲಿಂಗ್ ಸ್ಟೇಷನ್ನ ವಿಷಯವಾಗಿ ಡಿಸ್ಕಸ್ ಮಾಡೋದಾದರೆ ಎಷ್ಟು ಜನ ವೋಟಿಂಗ್ ಮಾಡಬೇಕು, ಕೌಂಟಿಂಗ್ ಸೆಂಟರ್ಸ್ ಯಾವ್ಯಾವ ಇರಬೇಕು, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನನ್ನು ಅಥವಾ ಕೌಂಟಿಂಗ್ ಸೆಂಟರ್ಗೆ ಸಂಬಂಧಪಟ್ಟಂತೆ ಪೋಲಿಂಗ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಇರುವಂಥ ಮಾಹಿತಿಯನ್ನು ಇವತ್ತು ಕಂಪ್ಲೀಟ್ ಅಲೋಕೇಶನ್ ಮಾಡೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಹಾಗೂ ಪೊಲಿಟಿಕಲ್ ಪಾರ್ಟೀಸ್ನ ಒಂದು ರಿಕಗ್ನೈಸೇಷನನ್ನು ಕೊಡ್ತಾ ಇರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅವರ ಒಂದು ಎಲೆಕ್ಷನ್ ಸಿಂಬಾಲನ್ನು ಸಹ ಎಲೆಕ್ಷನ್ ಕಮಿಷನ್ನೇ ಕೊಡ್ತಾ ಇದೆ. ಸೊ ಇಲ್ಲಿ ಯಾವುದೇ ರೀತಿಯಂಥ ಡಿಸ್ಪ್ಯೂಟ್ಗಳು ಇಲ್ಲದೆ ಎಲೆಕ್ಷನ್ ಕಮಿಷನ್ ಸಿಂಬಾಲನ್ನು ಅಸೈನ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲೆಕ್ಷನ್ ಪ್ರೊಸೀಜರಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಇಶ್ಯೂ ಮಾಡುವಂಥದ್ದು ಎಲೆಕ್ಷನ್ ಕಮಿಷನ್. ಸೊ ಈ ಒಂದು ಆರ್ಟಿಕಲ್ಗೆ ಕನೆಕ್ಟ್ ಆಗುವಂತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಯಾವ ರೀತಿಯಾಗಿ ಇಶ್ಯೂ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಗಮನ ಇರಬೇಕು. ಸೊ ಸಿಚುವೇಶನ್ಗೆ ತಕ್ಕಂತೆ ಅವರು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನಲ್ಲಿ ಯಾವ ರೀತಿಯಾದಂಥ ಗೈಡ್ಲೈನ್ಸ್ಗಳು ಇರ್ತಾವಲ್ಲ ಅದ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ ಇಂಪಾರ್ಟೆಂಟ್ಲಿ ನಾವು ಇನ್ನೊಂದೆರಡು ಪಾಯಿಂಟನ್ನು ಕನ್ಸಿಡರ್ ಮಾಡೋದಾದರೆ, ಇವಾಗ ಒಂದು ಕ್ಯಾಂಪೇನನ್ನು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಅಥವಾ ಕ್ಯಾಂಡಿಡೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಒಂದು ಎಕ್ಸ್ಪೆಂಡಿಚರ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಲಿಮಿಟನ್ನು ಇವರು ಮಾಡ್ತಾರೆ. ಇದರ ಜೊತೆಗೆ MP ಅಥವಾ MLAs ಇವತ್ತು ಎಲೆಕ್ಷನ್ ಕಂಡಕ್ಟ್ ಆದಮೇಲೆ ಡಿಸ್ಕ್ವಾಲಿಫೈ ಆಗ್ತಾರಲ್ಲ, ಆ ಒಂದು ಡಿಸ್ಕ್ವಾಲಿಫಿಕೇಷನ್ಗೆ ಏನೇನು ಪ್ರೊಸೀಜರ್ ಬೇಕಾಗುತ್ತೆ ಅಥವಾ ಕೆಲವೊಂದಿಷ್ಟು ಅಡ್ವೈಸರಿ ಜ್ಯೂರಿಸ್ಡಿಕ್ಷನನ್ನು ಕಮಿಷನ್ ಅವರು ಪಾರ್ಲಿಮೆಂಟ್ಗೆ ಕೊಡ್ತಾರೆ, ಅಥವಾ ಪೋಸ್ಟ್ ಎಲೆಕ್ಷನ್ ಡಿಸ್ಕ್ವಾಲಿಫಿಕೇಷನ್ಗೆ ಬೇಕಾಗಿರುವಂತಹ ಮ್ಯಾಟರ್ಸ್ಗೆ ಇವರು ಅಡ್ವೈಸನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಸ್ಟಡಿ ಮಾಡುವಾಗ ಪ್ರೀವಿಯಸ್ ಇಯರಲ್ಲಿ ಇವಾಗ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ, ಸೊ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿಯಾದಂಥ ಸ್ಟೇಟಸ್ ಇದೆಯಲ್ಲ, ಇದು ನಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಆದರೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಕಾನ್ಸ್ಟಿಟ್ಯೂಷನಲ್ ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳ ಒಂದು ಫಂಕ್ಷನ್ ನಮಗೆ ಇಂಪಾರ್ಟೆಂಟು. ಹಾಗೂ ನಾವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಫೋಕಸ್ ಮಾಡುವಾಗ ನಾರ್ಮಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳ ಒಂದು ಕಂಪೇರೇಟಿವ್ ಸ್ಟಡಿ ಮಾಡ್ತಾ ಹೋಗಬೇಕಾಗುತ್ತೆ. ಯಾರು ಅಪಾಯಿಂಟ್ ಮಾಡ್ತಾರೆ, ಯಾವ ಆರ್ಟಿಕಲ್ಸ್ ಇದ್ದಾವೆ, ಮೇಜರ್ ಆಗಿ ಏನು ಸ್ಟ್ರಕ್ಚರ್ ಇದೆ ಟೋಟಲ್ ಆಗಿ ಅನ್ನೋದ್ರ ಬಗ್ಗೆ ನೋಡ್ಬೋದು. ಲಾ ಎಕ್ಸಲೆನ್ಸ್ನ ಪಾಲಿಟಿ ರೆಡಿ ರೆಕಾನರಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಹಾಗೂ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಸಂಬಂಧಪಟ್ಟಂಥ ಚಾರ್ಟನ್ನು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಒಂದು ಚಾರ್ಟನ್ನು ನೀವು 1-2-3 ಸರ್ತಿ ನೋಡ್ತಾ ಹೋಗಿ, ಸೊ ಈಸಿಯಾಗಿ ನೀವು
ಕಾನ್ಸ್ಟಿಟ್ಯೂಷನಲ್ ಬಾಡಿ ಹಾಗೂ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಸಂಬಂಧಪಟ್ಟಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ರೀಕಾಲ್ ಮಾಡ್ಕೋಬೋದಾಗಿದೆ. ಸೊ ನಿಮಗೆ ಈ ಟಾಪಿಕ್ಗೆ ಕನೆಕ್ಟ್ ಆಗುವಂತೆ 2 ಕ್ವಶನನ್ನು ಕೇಳೋದಾದರೆ, 1ನೇ ಕ್ವಶನಲ್ಲಿ ನೀವು ಹೇಳಬೇಕಾಗಿರುವಂಥ ಆನ್ಸರ್ ಅಂತಂದರೆ ಎಲೆಕ್ಷನ್ ಕಮಿಷನ್ನ ಸೆಕ್ರೆಟ್ರೇಟ್ನ ಲೊಕೇಶನ್ ಯಾವುದಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಜೊತೆಗೆ ರಾಜ್ಯಸಭೆಗೆ ನಾವು ಎಲೆಕ್ಷನನ್ನು ಕಂಡಕ್ಟ್ ಮಾಡ್ತಿದ್ದೀವಲ್ಲ, ಈ ಒಂದು ಎಲೆಕ್ಷನ್ನ ಪ್ರವಿಧಾನವನ್ನು ಯಾವ ದೇಶದಿಂದ ನಾವು ಎರವಲಾಗಿ ಪಡ್ಕೊಂಡಿದ್ದೀವಿ ಅಥವಾ ಯಾವ ದೇಶದಿಂದ ನಾವು ಬಾರೋ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಬೇಕು. ಕಂಟ್ರಿ ನೇಮನ್ನು ಮೆನ್ಷನ್ ಮಾಡಿ ಹಾಗೂ ಸೆಕ್ರೆಟ್ರೇಟ್ನ ಒಂದು ಲೊಕೇಶನ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ವೈ ಈಸ್ ಇಂಡಿಯಾ ಚಾಲೆಂಜಿಂಗ್ WTO ವರ್ಡಿಕ್ಟ್ ಆನ್ ಶುಗರ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ಕನ್ಸಿಡರ್ ಮಾಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಥವಾ ಇನ್ಸ್ಟಿಟ್ಯೂಷನ್, ಇನ್ನು GS ಪೇಪರ್ 3 ನಡಿನಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಈ ಒಂದು ಆರ್ಟಿಕಲನ್ನು FAQ ಸೆಕ್ಷನಿಂದ ಸೆಲೆಕ್ಟ್ ಮಾಡ್ಕೊಳ್ಳಾಗಿದ್ದು, ಆರ್ಟಿಕಲಲ್ಲಿ ಕೆಲವೊಂದಿಷ್ಟು ಡೈಮೆನ್ಷನ್ಸನ್ನು ನಾವು ಕನ್ಸಿಡರ್ ಮಾಡ್ಬೋದಾಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಮೇನ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಏರಿಯಾ ಅಂತ ಹೇಳ್ಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಇವಾಗ ಭಾರತದಲ್ಲಿ ನಾವು ಶುಗರ್ ಪ್ರೊಡಕ್ಷನ್ಗೋಸ್ಕರ ಸಬ್ಸಿಡೀಸನ್ನು ಏನು ಪ್ರೊವೈಡ್ ಮಾಡ್ತಾ ಇದ್ದೀವಲ್ಲ, ಈ ಒಂದು ಸಬ್ಸಿಡೀಸ್ನ ವಿಷಯವಾಗಿ 3 ಕಂಟ್ರೀಸ್ಗಳು WTOನಲ್ಲಿ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡಿದರು. ಯಾವ್ಯಾವ ಕಂಟ್ರೀಸ್ಗಳು? ಆಸ್ಟ್ರೇಲಿಯಾ, ಬ್ರೆಜಿಲ್ ಮತ್ತು ಗುಟಿಮಾಲಾ ಅನ್ನುವಂಥ 3 ಕಂಟ್ರೀಸ್ಗಳು. ಸೊ ಈ 3 ಕಂಟ್ರೀಸ್ಗಳು ಫೈಲ್ ಮಾಡಿದಾದಮೇಲೆ WTOದವರು ಈ ಒಂದು ಇಶ್ಯೂವನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಒಂದು ವರ್ಡಿಕ್ಟನ್ನು ಲಾಸ್ಟ್ ಮಂತಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ವರ್ಡಿಕ್ಟನ್ನು ಏನು ಕೊಟ್ಟಿದ್ದಾರಲ್ಲ, ಆ ಒಂದು ವರ್ಡಿಕ್ಟ್ಗೆ ಭಾರತ ಅಗ್ರಿ ಮಾಡ್ತಾ ಇಲ್ಲ. ಸೊ WTOದವರು ಏನು ಹೇಳ್ತಾ ಇದ್ದಾರೆ, ಭಾರತ ಶುಗರ್ ಸಬ್ಸಿಡೀಸ್ಗೆ ಸಂಬಂಧಪಟ್ಟಂತೆ ಫೆಸಿಲಿಟೀಸನ್ನು ಏನು ಕೊಡ್ತಾ ಇದ್ದಾರಲ್ಲ, ಇದು WTOದಲ್ಲಿರುವಂಥ ರೂಲ್ಸನ್ನು ವೈಲೇಟ್ ಮಾಡ್ತಾ ಇದೆ ಅಂತ WTOದವರು ವರ್ಡಿಕ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಈ ಒಂದು ವರ್ಡಿಕ್ಟನ್ನು ಎಕ್ಸೆಪ್ಟ್ ಮಾಡ್ಕೋತಿಲ್ಲ. ಜೊತೆಗೆ WTOದಲ್ಲಿರುವಂಥ ಅಪೆಲೇಟ್ ಬಾಡಿಗೆ ಒಂದು ಅಪೀಲನ್ನು ಕೊಟ್ಟಿದ್ದಾರೆ. ಸೊ ಅಪೀಲನ್ನು ಈ ವೀಕಲ್ಲಿ ಫೈಲ್ ಮಾಡಿದ್ದಾರೆ. ಲಾಸ್ಟ್ ಮಂತು WTOದವರು ಒಂದು ವರ್ಡಿಕ್ಟನ್ನು ಕೊಟ್ಟಿದ್ರು, ಇವಾಗ ಭಾರತದಿಂದ ಅಪೀಲ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಇಶ್ಯೂನ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನೀವು ಇವತ್ತು 2 ಥಿಂಗನ್ನು ರಿವೈಸ್ ಮಾಡಬೇಕು. ಒಂದು WTOಗೆ ಸಂಬಂಧಪಟ್ಟಂಥ ಏನು ಬೇಸಿಕ್ಸ್ ಇದೆ ಅಲ್ಲ, ನಿಮ್ಮ ನೋಟ್ಸನ್ನು ರಿವೈಸ್ ಮಾಡಿ. ಹಾಗೂ ಇವಾಗ ಶುಗರ್ ಸಬ್ಸಿಡೀಸ್ಗೆ ಸಂಬಂಧಪಟ್ಟಂತೆ ಫೇರ್ ಆ್ಯಂಡ್ ರಿನ್ಯುಮರೇಟಿವ್ ಪ್ರೈಸ್ನ ವಿಷಯವಾಗಿ ನೀವು ನೋಡ್ಕೋಬೋದಾಗುತ್ತೆ. ಈ ಒಂದು ಆರ್ಟಿಕಲಲ್ಲಿ ನಾವು ಏನು ಇಶ್ಯೂ ಇದೆ ಅನ್ನೋದ್ರ ಬಗ್ಗೆ ಡೈರೆಕ್ಟಾಗಿ ಡೈಮೆನ್ಷನ್ಸನ್ನು ಕವರ್ ಮಾಡಿಬಿಡೋಣ. ಯಾವಾಗಾದರೂ ಮತ್ತೆ ಆರ್ಟಿಕಲ್ ಬಂದಾಗ WTO ಮತ್ತು ಫೇರ್ ರಿನ್ಯುಮರೇಟಿವ್ ಪ್ರೈಸ್ನ ವಿಷಯವಾಗಿ ಬ್ಯಾಕ್ಗ್ರೌಂಡ್ ಏನಿರುತ್ತಲ್ಲ ಅದನ್ನ ಕವರ್ ಮಾಡ್ತಾ ಹೋಗೋಣ. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ಇಶ್ಯೂ ವೈಸ್ ನಮಗೆ ಮೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಆರ್ಟಿಕಲ್ಲಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಏನಿದೆ ಇಶ್ಯೂ ಪ್ರಾಪರ್ ಆಗಿ ನೋಡೋದಾದರೆ, 2019ನಲ್ಲಿ ಆಸ್ಟ್ರೇಲಿಯಾ, ಬ್ರೆಜಿಲ್ ಹಾಗೂ ಗುಟಿಮಾಲಾ ಅನ್ನುವಂಥ ಕಂಟ್ರೀಸ್ಗಳು WTOನಲ್ಲಿರುವಂತಹ ಸಬ್ಸಿಡೀಸ್ಗೆ ಸಂಬಂಧಪಟ್ಟಂಥ ರೂಲ್ಸನ್ನು ಭಾರತದ ಸರ್ಕಾರ ಇವತ್ತು ಶುಗರ್ ಪ್ರೊಡಕ್ಷನ್ ಮಾಡೋದರಲ್ಲಿ ವೈಲೇಷನನ್ನು ಮಾಡ್ತಾ ಇದೆ, ಇಂಟರ್ನ್ಯಾಷನಲ್ ಟ್ರೇಡನ್ನು ವೈಲೇಟ್ ಮಾಡ್ತಾ ಇದೆ ಅನ್ನೋದ್ರ ಮೇಲೆ ಕಂಪ್ಲೇಂಟನ್ನು WTOದಲ್ಲಿ ಕೊಟ್ಟಿರ್ತಾರೆ. ಸೊ ಈ ಒಂದು ಆರ್ಗ್ಯುಮೆಂಟ್ ನಡಿನಲ್ಲಿ ಭಾರತ ಡೊಮೆಸ್ಟಿಕ್ ಸಬ್ಸಿಡೀಸ್ ಇರ್ಬೋದು ಅಥವಾ ಎಕ್ಸ್ಪೋರ್ಟ್ ಸಬ್ಸಿಡೀಸ್ಗೆ ಏನು ಕೋಟಾ ಇದೆಯಲ್ಲ, ಆ ಒಂದು ಕೋಟಾವನ್ನು ಎಕ್ಸೀಡ್ ಮಾಡ್ತಾ ಇದೆ. ಸೊ WTO ನಡಿನಲ್ಲಿ ಸಬ್ಸಿಡೀಸ್ಗೆ ಸಂಬಂಧಪಟ್ಟಂತೆ ಒಂದು ರಿಸ್ಟ್ರಿಕ್ಷನ್ ಇದೆ. 10% ಕೋಟಾವನ್ನು ಎಕ್ಸೀಡ್ ಮಾಡುವಂತಿಲ್ಲ ಅನ್ನೋದನ್ನು WTO ರೂಲ್ಸಲ್ಲಿ ನಾವು ನೋಡ್ಬೋದು. ಸೊ ಭಾರತದ ಶುಗರ್ ಪ್ರೊಡಕ್ಷನ್ ವ್ಯಾಲ್ಯೂವನ್ನು 10%ಅನ್ನು ಎಕ್ಸೀಡ್ ಮಾಡಿದೆ. ಡೊಮೆಸ್ಟಿಕ್ ಸಬ್ಸಿಡೀಸನ್ನು ಕೊಡ್ತಾ ಇದೆ, ಜೊತೆಗೆ ಎಕ್ಸ್ಪೋರ್ಟ್ ಸಬ್ಸಿಡೀಸನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಅವರು ಕಂಪ್ಲೇಂಟಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರ ಒಂದು ವಾದ ಏನಂತಂದರೆ, ನಾವು ಈ ರೀತಿಯಾಗಿ ಸಬ್ಸಿಡೀಸನ್ನು ಕೊಡೋದ್ರ ಮುಖಾಂತರ ನಾವು ಹೆಚ್ಚಾಗಿ ಶುಗರನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಶುಗರ್ ಪ್ರೊಡಕ್ಷನ್ನು ಸಬ್ಸಿಡೀಸಿಂದ ನಮ್ಮ ದೇಶದಲ್ಲಿ ಇನ್ಕ್ರೀಸ್ ಆಗಿದೆ. ಅಷ್ಟೇ ಅಲ್ಲದೆ ನಾವು ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ಗ್ಲೋಬಲ್ ಮಾರ್ಕೆಟಲ್ಲಿ ಶುಗರ್ನ ಒಂದು ವ್ಯಾಲ್ಯೂ ಡ್ರಾಪ್ ಆಗಿದೆ. ಇದರಿಂದ ಹಲವಾರು ಕಂಟ್ರೀಸ್ಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಅವರು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನು ಈ ಕಂಪ್ಲೇಂಟನ್ನು ಕನ್ಸಿಡರ್ ಮಾಡಿದಾದಮೇಲೆ ಅವ್ರು ಏನು ಹೇಳ್ತಾ ಇದ್ದಾರೆ, ಅವರ ಒಂದು ಸ್ಟ್ಯಾಂಡ್ ಯಾವ ರೀತಿಯಾಗಿದೆ ಪ್ರಾಪರ್ ಆಗಿ ಹೇಳೋದಾದರೆ, ಭಾರತದ ಒಂದು ಶುಗರ್ ಪಾಲಿಸಿ ಏನಿದೆಯಲ್ಲ, ಇದು ಡೊಮೆಸ್ಟಿಕ್ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸಬ್ಸಿಡೀಸನ್ನು ಕೊಡೋದ್ರ ಮೂಲಕ ನಾವು ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡೋದ್ರಿಂದ ಫಾರಿನ್ ಪ್ರೊಡ್ಯೂಸರ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ಪ್ಯಾನಲ್ನ ಡಿಸಿಷನ್ನ ಪ್ರಕಾರ ಭಾರತದಲ್ಲಿ ಶುಗರ್ ಸಬ್ಸಿಡೀಸ್ಗೆ ಸಂಬಂಧಪಟ್ಟಂತೆ ಇವಾಗ ಪ್ರೊಡಕ್ಷನ್ ಅಸಿಸ್ಟೆನ್ಸ್ ಇರ್ಬೋದು, ಬಫರ್ ಸ್ಟಾಕ್ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಸ್ಕೀಮ್ಸ್ಗಳನ್ನು ರಿಪೋರ್ಟ್ ಬಂದಾಗಿ 120 ಡೇಸ್ ಒಳಗಡೆ ನಾವು ಬ್ಯಾನನ್ನು ಮಾಡಬೇಕು ಅಥವಾ ನಮ್ಮ ಸ್ಕೀಮ್ಸಲ್ಲಿರುವಂತಹ ಪ್ರೊವಿಷನ್ಸ್ಗಳನ್ನು ನಾವು ವಿಡ್ರಾ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ.
ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತದ ಒಂದು ಡಿಸಿಷನ್ ಅಥವಾ ರಿಪ್ಲೈ ಯಾವ ರೀತಿಯಾಗಿದೆ, ಅವರು ಆಲ್ರೆಡಿ ಅಪೆಲೇಟ್ ಬಾಡಿಗೆ ಒಂದು ಅಪೀಲನ್ನು ಕೊಟ್ಟಿದ್ದಾರೆ ಅಥವಾ ಫೈಲನ್ನು ಮಾಡಿದ್ದಾರೆ ಅಂತ ನಾವು ನೋಡ್ಬೋದು. ಜೊತೆಗೆ WTOದವರ ಒಂದು ಫೈಂಡಿಂಗ್ಸ್ ಅನ್ನೋದು ಎರೋನಿಯಸ್ ಆಗಿದೆ. ಸೊ ಇಲ್ಲಿ ನಾವು ಡೊಮೆಸ್ಟಿಕ್ ಸಬ್ಸಿಡೀಸ್ ಮತ್ತು ಎಕ್ಸ್ಪೋರ್ಟ್ ಸಬ್ಸಿಡೀಸ್ನ ಒಂದು ಫೈಂಡಿಂಗ್ಸನ್ನು ಕಂಪ್ಲೀಟ್ಲಿ ಅನ್ಎಕ್ಸೆಪ್ಟಬಲ್ ಅಂತ ಮೆನ್ಷನ್ ಮಾಡಿರೋದನ್ನು ನೋಡ್ಬೋದು. ಜೊತೆಗೆ ಭಾರತ ಇವಾಗ ಶುಗರ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅನ್ನುವಂಥದ್ದು. ಸೊ ಫಸ್ಟ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾರು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವೇ ಮೆನ್ಷನ್ ಮಾಡಬೇಕು. ಸೊ ಭಾರತ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ಭಾರತದಲ್ಲಿ ಹಲವಾರು ಜನರು ಈ ಶುಗರ್ ಕಲ್ಟಿವೇಷನ್ಗೆ ಡಿಪೆಂಡ್ ಆಗಿದ್ದಾರೆ. ಸೊ ಅವರ ಒಂದು ಲೈವ್ಲಿಹುಡ್ಡು ಶುಗರ್ ಕಲ್ಟಿವೇಷನ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಭಾರತದ ಒಂದು ಸ್ಟ್ಯಾಂಡ್ ಕಂಪ್ಲೀಟ್ ಆಗಿ ಏನಿದೆ ಅನ್ನೋದ್ರ ಬಗ್ಗೆ ಅನಲೈಸ್ ಮಾಡೋದಾದರೆ, WTOನಲ್ಲಿ ಭಾರತದ ಒಂದು ಆರ್ಗ್ಯುಮೆಂಟ್ ಅಂದರೆ ನಾವು ಶುಗರ್ ಸಬ್ಸಿಡೀಸ್ಗೆ ಡೈರೆಕ್ಟಾಗಿ ಸಬ್ಸಿಡೀಸನ್ನು ಇವತ್ತು ಕೊಡ್ತಾ ಇಲ್ಲ. ಸೊ ಶುಗರ್ ಕೇನಿಗೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಸಬ್ಸಿಡೀಸ್ ಇಲ್ಲ. ಹಾಗಾಗಿ ನಾವು WTOದಲ್ಲಿರುವಂತಹ ಇಂಟರ್ನ್ಯಾಷನಲ್ ಟ್ರೇಡ್ ರೂಲ್ಸ್ಗಳನ್ನು ವಯೋಲೇಟ್ ಮಾಡ್ತಾ ಇಲ್ಲ. ಆದರೆ ಬೇರೆ ಕಂಟ್ರೀಸ್ಗಳು ಪಾಯಿಂಟ್ ಔಟ್ ಮಾಡಿರೋದು ಅಥವಾ ಕಮೆಂಟ್ ಮಾಡಿರೋದು ಅಥವಾ ಕಂಪ್ಲೇಂಟ್ ಮಾಡಿರೋದು ಅಂತಂದರೆ, ಭಾರತದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ಗಳು ಇವತ್ತು MSP ಥರನೇ ಶುಗರ್ಗೆ ನಾವು ಫೇರ್ ಆ್ಯಂಡ್ ರ್ಯುಮನರೇಟಿವ್ ಪ್ರೈಸನ್ನು ಫಿಕ್ಸ್ ಮಾಡಿದ್ದೀವಿ. ಸೊ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಂಪಲ್ಸರಿಯಾಗಿ FRPಯನ್ನು ಫಿಕ್ಸ್ ಮಾಡೋದ್ರ ಮುಖಾಂತರ ಈ ಒಂದು ರೇಟಲ್ಲೇ ಶುಗರ್ ಮಿಲ್ ಅವರು ಶುಗರ್ ಕೇನನ್ನು ಫಾರ್ಮರ್ಸಿಂದ ಪರ್ಚೇಸ್ ಮಾಡಬೇಕು ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ. ಭಾರತ ಆಗಸ್ಟ್ ಮಂತಲ್ಲಿ ಅಂದರೆ ಲಾಸ್ಟ್ ಇಯರ್ ನಾವು ನೋಡಿದಾಗ FRPಯನ್ನು ಮ್ಯಾಕ್ಸಿಮಮ್ ಆಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ 1 ಕ್ವಿಂಟಾಲ್ಗೆ 290 ರೂಪಾಯಿನ ಫಿಕ್ಸ್ ಮಾಡಿದರು. ಇದು ಹೈಯೆಸ್ಟ್ ಅಂತಲೂ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಟೇಟ್ ಗೌರ್ಮೆಂಟವರು ಕೆಲವೊಂದಿಷ್ಟು ಮಿನಿಮಮ್ ಪ್ರೊಕ್ಯೂರ್ಮೆಂಟ್ ಪ್ರೈಸನ್ನು ಸಹ ಫಿಕ್ಸ್ ಮಾಡ್ತಾರೆ ಶುಗರ್ ಕೇನ್ಗೆ ಸಂಬಂಧಪಟ್ಟಂತೆ. ಸೊ ಇಷ್ಟೆಲ್ಲ ನಾವು ಲೋಕಲ್ ಲೆವೆಲ್ ಮತ್ತು ಸೆಂಟ್ರಲ್ ಲೆವೆಲಲ್ಲಿ ಫಿಕ್ಸ್ ಮಾಡಿದರೂ ಸಹ ಶುಗರ್ ಕೇನ್ ಪ್ರೊಡಕ್ಷನಲ್ಲಿ ತುಂಬ ಪ್ರಾಬ್ಲಮನ್ನು ಫೇಸ್ ಮಾಡಿದ್ದೀವಿ. ಸಪ್ಲೈ ಚೈನಲ್ಲಿ ನಾವು ನೋಡಿದಾಗ ಶುಗರ್ನ ಒಂದು ಪ್ರೈಸ್ ತುಂಬ ಡ್ರಾಪ್ ಆಗಿದೆ. ಜೊತೆಗೆ ಶುಗರ್ ಮಿಲ್ ಓನರ್ಸ್ಗಳು ಸಹ ಸಾಲಕ್ಕೆ ಒಳಗಾಗಿದ್ದಾರೆ. ಸೊ ಶುಗರ್ನ ಒಂದು ಪ್ರೈಸ್ ಡ್ರಾಪಿಂದಾಗಿ ಶುಗರ್ ಪ್ರೊಡಕ್ಷನ್ ಏನೋ ಆಗಿದೆ, ಬಟ್ ಅಷ್ಟೊಂದು ಇಟ್ಕೊಂಡು ಏನು ಮಾಡಬೇಕು ಮಿಲ್ ಓನರ್ಸ್ಗಳು, ಅವರ ರೆವೆನ್ಯೂ ತುಂಬ ಇಂಪ್ಯಾಕ್ಟ್ ಆಗಿರೋದ್ರಿಂದ ಹಲವಾರು ಮಿಲ್ಸ್ಗಳು ಶಟ್ ಡೌನ್ ಆಗಿದೆ ಅನ್ನೋದನ್ನು ಸರ್ಕಾರ ಹೇಳ್ತಾ ಇದೆ. ಸೊ ನಾವು ಇಷ್ಟೊಂದು FRPಯನ್ನು ಅನೌನ್ಸ್ ಮಾಡಿದರೂ ಸಹ ಶುಗರ್ ಸೆಕ್ಟರು ಬೇಕಾಗಿರುವಷ್ಟು ಇಂಪ್ರೂವ್ಮೆಂಟನ್ನು ತೋರಿಸಿಲ್ಲ. ಹಲವಾರು ಮಿಲ್ಸ್ಗಳು ಇವತ್ತು ಶಟ್ ಡೌನ್ ಆಗ್ತಾ ಇದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಕಂಪಲ್ಸರಿ ಪ್ರೊವಿಷನನ್ನು ಮೆನ್ಷನ್ ಮಾಡಿರೋದನ್ನು ಸಹ ಇಲ್ಲಿ ನಾವು ನೋಡ್ಬೋದು. ಸೊ ಇಥೆನಾಲ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ಶುಗರ್ ಕೇನನ್ನು ಡೈವರ್ಷನ್ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಮ್ಯಾಂಡೇಟರಿ ಪಾಲಿಸಿ. ಸೊ ಇವಾಗ ಪೆಟ್ರೋಲ್ ಪ್ರೊಡಕ್ಷನ್ ಆಗಲಿ ಡೀಸೆಲ್ ಪ್ರೊಡಕ್ಷನ್ ಆಗಲಿ ಮಾಡುವಾಗ ಶುಗರ್ ಕೇನನ್ನು ಯೂಸ್ ಮಾಡಬೇಕು ಅಥವಾ ಇಥೆನಾಲ್ ಬ್ಲೆಂಡಿಂಗ್ ಪ್ರೊಸೆಸನ್ನು ನಾವು ತರಬೇಕು ಅನ್ನೋದನ್ನು ಸರ್ಕಾರ ಮ್ಯಾಂಡೇಟರಿ ಮಾಡಿದೆ ಅನ್ನುವಂಥದ್ದನ್ನು, ಜೊತೆಗೆ ಫುಡ್ ಮಿನಿಸ್ಟ್ರಿ ಅವರ ಒಂದು ಸಜೆಷನ್ನ ಪ್ರಕಾರ ನಮ್ಮ ಕಂಟ್ರಿನಲ್ಲಿ ಶುಗರ್ ಪ್ರೊಡಕ್ಷನ್ ಏನಿದೆಯಲ್ಲ ಅದು ನೆಕ್ಸ್ಟ್ 21-22 ಒಂದು ಸೀಸನ್ನ ನೋಡಿದಾಗ 30.5 ಮಿಲಿಯನ್ ಅಷ್ಟು ಸ್ಟ್ಯಾಟಿಕ್ ಆಗೇ ಇರುತ್ತೆ. ಅಂದರೆ ನಾವು ಮ್ಯಾಕ್ಸಿಮಮ್ ಪ್ರೊಡಕ್ಷನ್ನೇ ಮಾಡ್ತಾ ಇಲ್ಲ, ಯಾಕೆಂದರೆ ಇಷ್ಟೊಂದು ನಾವು ಅಬ್ಸ್ಟ್ಯಾಕಲ್ಸನ್ನು ನೋಡ್ತಾ ಇದ್ದೀವಿ. ಜೊತೆಗೆ ನಾವು ಶುಗರ್ ಕೇನನ್ನು ಇಥೆನಾಲ್ ಮಾಡೋದಕ್ಕೋಸ್ಕರ ಡೈವರ್ಷನನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದ್ದಾರೆ. ಇದರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಅವರು ರೆಗ್ಯುಲರ್ಲಿ ನಾವೇನು ಮಾಡ್ತಾ ಇದ್ವಿ, ಶುಗರ್ ಮಿಲ್ಗೆ ಬರ್ಡನ್ ಆಗಬಾರ್ದು ಅನ್ನುವಂಥದ್ದನ್ನು ಅಥವಾ ಅವರ ಒಂದು ಸಾಲ ಕಡಿಮೆ ಆಗಬೇಕು ಅನ್ನೋದ್ರ ಬಗ್ಗೆ ಇಂಟರ್ಫಿಯರ್ ಮಾಡ್ತಾ ಇದ್ದಾರೆ. ಸೊ ಇಂಟರ್ಫಿಯರ್ ಅಂತಂದರೆ ಯಾವ ರೀತಿಯಾಗಿ ಸರ್ಕಾರ ಇನಿಷಿಯೇಟಿವ್ಸನ್ನು ತೊಗೊಂಡಿದೆ, ಇವಾಗ ಶುಗರ್ ಡೆವಲಪ್ಮೆಂಟ್ ಫಂಡನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದೆ. ಇದರಿಂದಾಗಿ ಶುಗರ್ ಮಿಲ್ ಅವ್ರಿಗೆ ಕೆಲವೊಂದಿಷ್ಟು ಆಫರನ್ನು ಕೊಡೋದ್ರ ಮೂಲಕ ಅಥವಾ ಲೋನನ್ನು ಕೊಡೋದ್ರ ಮೂಲಕ ಅವರ ಒಂದು ಗ್ರೋತನ್ನು ಎನ್ಶೋರ್ ಮಾಡ್ಬೋದು. ಸೊ ಶುಗರ್ ಮಿಲ್ ಇವತ್ತು ಸ್ಟ್ರಾಂಗ್ ಆಗಿದೆ ಅಂತಂದಾಗ ಅವ್ರು ಏನು ಮಾಡ್ತಾರೆ, ಶುಗರ್ ಕೇನ್ಸ್ಗಳನ್ನು ಫಾರ್ಮರಿಂದ ಪಡ್ಕೋತಾರೆ. ಸೊ ಅದು ಸರ್ಕಾರ ಫಿಕ್ಸ್ ಮಾಡಿರೋ ಅಮೌಂಟಲ್ಲಿ ಪಡ್ಕೋತಾರೆ ಅನ್ನುವಂಥದ್ದು. ಸೊ ಇದರಿಂದಾಗಿ ಫಾರ್ಮರ್ಸ್ಗಳಿಗೂ ಬೆನಿಫಿಟ್ ಆಗುತ್ತೆ, ಮಿಲ್ ಓನರ್ಸ್ಗಳಿಗೂ ಸಹ ಬೆನಿಫಿಟ್ ಆಗುತ್ತೆ. ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಶುಗರ್ನ ಒಂದು ಪ್ರೈಸ್ ಯಾವ ರೀತಿಯಾಗಿದೆ ಅಲ್ಲ, ಅದ್ರ ಬೇಸ್ ಮೇಲೆ ಸರ್ಕಾರ ಇವತ್ತು ಮಿಲ್ ಓನರ್ಸ್ಗಳಿಗೆ ಶುಗರನ್ನು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಬೇಕಾಗಿರುವಂಥ ಸಪೋರ್ಟನ್ನು ಕೊಡ್ತಾ ಇದೆ. ಸೊ ನಾವು ಯಾವುದೇ ರೀತಿಯಾಗಿ ರೂಲ್ಸನ್ನು ವಯೋಲೇಟ್ ಮಾಡದೆ ಇವತ್ತು ಶುಗರ್ಗೆ ಸಂಬಂಧಪಟ್ಟಂಥ ಪಾಲಿಸಿಯನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇವತ್ತು ಸರ್ಕಾರ WTOಗೆ ಪ್ರತ್ಯುತ್ತರವಾಗಿ ಹೇಳ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಸೊ ಫೈನಲ್ ಆಗಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ WTO ಅಪೆಲೇಟ್ ಬಾಡಿ ಯಾವ ರೀತಿಯಾದಂಥ ಡೆಸಿಷನ್ ತೊಗೊಳುತ್ತಲ್ಲ ಅದೇ ಫೈನಲ್ ಆಗಿರುತ್ತೆ. ಸೊ ಭಾರತದ ಮೇಲೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸನ್ನು ಹಾಕ್ಬೋದು. ಭಾರತ ಅಪೀಲ್ ಏನೋ ಮಾಡಿದೆ, ಸೊ ಯಾವ ರೀತಿಯಾಗಿ ಅವ್ರು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ. ಸೊ ಎಡಿಷ್ನಲ್ ಆಗಿ ನಮಗೆ ಕೆಲವೊಂದಿಷ್ಟು ಟ್ಯಾರಿಫ್ಸ್ಗಳನ್ನು ಹಾಕ್ಬೋದು, ಅದು ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ, ಅಥವಾ ಕೆಲವೊಂದಿಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಅವರು ಫ್ರೇಮ್ ಮಾಡ್ಬೋದಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ US ಪ್ಲಾನ್ಸ್ ಅಟಾನಮಿ ಇನ್ ರೇರ್ ಅರ್ತ್ ಸಪ್ಲೈಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ಕನ್ಸಿಡರ್ ಮಾಡೋದಾದರೆ GS ಪೇಪರ್ 1ನಲ್ಲಿ ಜಾಗ್ರಫಿನಲ್ಲಿ ಟೈಪ್ಸ್ ಆಫ್ ರಿಸೋರ್ಸಸ್
ಮಿನರಲ್ಸ್ ಆ್ಯಂಡ್ ಎನರ್ಜಿ ರಿಸೋರ್ಸಸ್ಸಲ್ಲಿ ಹಾಗೂ GS ಪೇಪರ್ 2 ನಡಿನಲ್ಲಿ ಇಂಡಿಯಾ ಆ್ಯಂಡ್ ನೇಬರ್ಹುಡ್ನಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ರೇರ್ ಅರ್ತ್ ಮೆಟಲ್ ಪ್ರೊಡಕ್ಷನಲ್ಲಿ ಚೈನಾದವರು ಯಾವ ರೀತಿಯಾಗಿ ಮೋನೋಪಾಲಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಮ್ಯಾನುಫ್ಯಾಕ್ಚರಲ್ಲಿ ಅವರೇ ಹೈಯೆಸ್ಟ್ ಆಗಿದ್ದಾರೆ ಗ್ಲೋಬಲ್ ಲೆವೆಲಲ್ಲಿ. ಇದರಿಂದ US ಅಲ್ಲಿ ಇಂಪ್ಯಾಕ್ಟ್ ಆಗಿದೆ. ಸೊ US ಅಲ್ಲಿ ಒಂದು ಲಾನ ರೆಡಿ ಮಾಡಿದ್ದಾರೆ. ಸೊ ಈ ಒಂದು ಲಾನ ಮುಖಾಂತರ ಚೈನಾದ ಮೇಲೆ ಏನು ರೇರ್ ಅರ್ತ್ ಮೇಲೆ ಡಿಪೆಂಡೆನ್ಸಿ ಇದೆಯಲ್ಲ ಅದನ್ನು ಕಡಿಮೆ ಮಾಡ್ಬೋದು. ಮ್ಯಾಕ್ಸಿಮಮ್ ಆಗಿ ನಾವು 80% ಇಂಪೋರ್ಟನ್ನು ಚೈನಾದಿಂದನೇ ಮಾಡ್ಕೋತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಯುನೈಟೆಡ್ ಜಿಯೋಗ್ರಫಿಕಲ್ ಸರ್ವೆಯರು ಕೆಲವೊಂದಿಷ್ಟು ಎವಿಡೆನ್ಸ್ನ ಪ್ರಕಾರ ನಾವು ಸೆಲ್ಫ್ ಸಫಿಷಿಯನ್ಸಿಯನ್ನು ರೇರ್ ಅರ್ತ್ ಮೆಟಲಲ್ಲಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಇದರಿಂದಾಗಿ ಅಮೇರಿಕಾದವರು ಸಹ ರೇರ್ ಅರ್ತ್ ಮೆಟಲ್ ಇಂದ ಯಾವ ರೀತಿಯಾಗಿ ಒಂದು ಥ್ರೆಟ್ ಇದೆಯಲ್ಲ ಚೈನಾಗೆ, ಅದನ್ನು ಕಡಿಮೆ ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ. ಸೊ ಒಟ್ಟಾರೆಯಾಗಿ ಚೈನಾದ ಮೇಲೆ ಇರುವಂತಹ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋಕ್ಕೋಸ್ಕರ ಅವರು ಮಾಡಿರುವಂಥ ಒಂದು ಲಾ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಯಾವ ರೀತಿಯಾದಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಕನ್ಸಿಡರ್ ಮಾಡಬೇಕು ಅಂತಂದರೆ, ಈ ಆರ್ಟಿಕಲಿಂದ ನಮಗೆ ಬೇಕಾಗಿರುವಂತಹ ಕ್ಲಾರಿಟಿ ಅಂತಂದರೆ, ರೇರ್ ಅರ್ತ್ ಮೆಟಲ್ ಪ್ರೊಡಕ್ಷನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಡಾಮಿನೇಷನ್ ಮಾಡುವಂಥದ್ದು ಚೈನಾ. ಒಂದು ಟೈಮಲ್ಲಿ ಇದು 90% ಪ್ರೊಡಕ್ಷನನ್ನು ಗ್ಲೋಬಲ್ ಲೆವೆಲಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗೂ ನಮ್ಮ ಭಾರತದ ಒಂದು ರೇರ್ ಅರ್ತ್ ಮೆಟಲ್ನ ಸ್ಟೇಟಸ್ ಯಾವ ರೀತಿಯಾಗಿದೆ, ನಾವು ಮ್ಯಾಕ್ಸಿಮಮ್ ಇಂಪೋರ್ಟನ್ನು ಚೈನಾದಿಂದನೇ ಮಾಡ್ಕೋತಾ ಇದ್ದೀವಿ. ಆದರೆ ನಮ್ಮ ಒಂದು ರೇರ್ ಅರ್ತ್ ಮೆಟಲ್ಗಳ ಪೊಟೆನ್ಷಿಯಲ್ ಅಥವಾ ರಿಸರ್ವ್ಸನ್ನು ಕನ್ಸಿಡರ್ ಮಾಡಿದಾಗ 5th ಲಾರ್ಜೆಸ್ಟ್ ಪೊಸಿಷನಲ್ಲಿ ಬರ್ತೀವಿ. ಬಟ್ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ನಾವು ಇಂಪೋರ್ಟ್ ಮಾಡ್ತಾ ಇರೋದು ಚೈನಾದಿಂದನೇ ಅನ್ನುವಂಥದ್ದು. ಸೊ ರೇರ್ ಅರ್ತ್ ಮೆಟಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋದಾದರೆ, ಪಿರಿಯಾಡಿಕ್ ಟೇಬಲಲ್ಲಿ 17 ಮೆಟಾಲಿಕ್ ಎಲಿಮೆಂಟ್ಸ್ಗಳನ್ನು ನಾವು ರೇರ್ ಅರ್ತ್ ಮೆಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ 15 ಲ್ಯಾಂಥನೈಟ್ಸ್ಗಳಿದ್ದಾವೆ, ಇನ್ನೆರಡು ಸ್ಕ್ಯಾಂಡೇನಿಯಂ ಹಾಗೂ ಏಟ್ರಿಯಂ ಅನ್ನುವಂಥದ್ದು. ಇವೆರಡೂ ಎಲಿಮೆಂಟ್ಸ್ಗಳು ಸಹ ಲ್ಯಾಂಥನಾಯ್ಡ್ಸ್ಗೆ ರಿಲೇಟೆಡ್ ಇರುವಂತಹ ಕೆಮಿಕಲ್ ಹಾಗೂ ಫಿಸಿಕಲ್ ಪ್ರಾಪರ್ಟೀಸನ್ನು ಹೊಂದಿದ್ದು, ಈ ಎರಡೂ ಎಲಿಮೆಂಟ್ಸ್ಗಳನ್ನು ನಾವು ಮೆಟಾಲಿಕ್ ಎಲಿಮೆಂಟ್ಸ್ನ ಒಂದು ಸೆಕ್ಷನ್ ಅಡಿನಲ್ಲೇ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು. ಸೊ ರೇರ್ ಅರ್ತ್ ಮೆಟಲ್ನ ಒಂದು ಪ್ರೊಡಕ್ಷನ್ ಯಾಕೆ ಇದು ಕನ್ಸರ್ನ್ ಆಗಿದೆ, ಯಾಕೆ ಇಷ್ಟು ಇಂಪಾರ್ಟೆಂಟು ಅಂತಂದರೆ, ಫ್ಯೂಚರಿಸ್ಟಿಕ್ ಟೆಕ್ನಾಲಜಿಗೆ ಮೇಜರ್ ಆಗಿರುವಂಥ ಕಾಂಟ್ರಿಬ್ಯೂಷನ್ನು ರೇರ್ ಅರ್ತ್ ಮೆಟಲಿಂದ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಹೈ ಟೆಂಪ್ರೇಚರ್ಗೆ ಸಂಬಂಧಪಟ್ಟಂತೆ ಸೂಪರ್ ಕಂಡಕ್ಟಿವಿಟಿಯನ್ನು ನಾವು ಎನ್ಶೋರ್ ಮಾಡೋದಕ್ಕೋಸ್ಕರ ಈ ಮೆಟಲ್ಗಳ ಕಾಂಟ್ರಿಬ್ಯೂಷನ್ ಇರುತ್ತೆ. ಅಷ್ಟೇ ಅಲ್ಲದೆ ಇವಾಗ ಮೇಜರಾಗಿ ನಾವು ಹೈಡ್ರೋಜನ್ ಎಕಾನಮಿ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೋಸ್ಕರ ಹೈಡ್ರೋಜನ್ನ ಒಂದು ಟ್ರಾನ್ಸ್ಪೋರ್ಟ್ ಇರ್ಬೋದು ಅಥವಾ ಸ್ಟೋರೇಜ್ ಮಾಡೋದಕ್ಕೋಸ್ಕರ ಈ ಮೆಟಲ್ಗಳ ಕಾಂಟ್ರಿಬ್ಯೂಷನ್ ನೋಡ್ಬೋದು. ಗ್ಲೋಬಲ್ ಲೆವೆಲಲ್ಲಿ ನಾವು ಎನ್ವಿರಾನ್ಮೆಂಟಿಗೆ ಕಾಂಟ್ರಿಬ್ಯೂಷನ್ ಆಗುವಂತೆ ಎನ್ವಿರಾನ್ಮೆಂಟ್ ಗ್ಲೋಬಲ್ ವಾರ್ಮಿಂಗನ್ನು ತಡೆಗಟ್ಟೋದಕ್ಕೋಸ್ಕರ ಎನರ್ಜಿಯನ್ನು ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಒಂದು ಕಾಂಟ್ರಿಬ್ಯೂಷನ್ ಈ ರೇರ್ ಅರ್ತ್ ಮೆಟಲ್ಗಳಿಂದ ಆಗುತ್ತೆ. ಹಾಗಾಗಿ ಇದರ ಒಂದು ಪ್ರಾಪರ್ಟೀಸ್, ಈ ಮಿನರಲ್ಸ್ಗಳ ಒಂದು ಪ್ರಾಪರ್ಟಿ ಮ್ಯಾಗ್ನೆಟಿಕ್ ಇರ್ಬೋದು, ಲ್ಯುಮಿನಿಸೆಂಟ್ ಇರ್ಬೋದು ಅಥವಾ ಎಲೆಕ್ಟ್ರೋಕೆಮಿಕಲ್ ಪ್ರಾಪರ್ಟೀಸ್ ಅನ್ನೋದು ಮೇಜರಾಗಿ ಮಾಡರ್ನ್ ಟೆಕ್ನಾಲಜಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಎಲೆಕ್ಟ್ರಾನಿಕ್ಸ್ನಲ್ಲಿ, ಕಂಪ್ಯೂಟರ್ಸಲ್ಲಿ ಅಥವಾ ನೆಟ್ವರ್ಕಿಂಗ್ನಲ್ಲಿ ನೋಡ್ಬೋದು, ಕಮ್ಯುನಿಕೇಷನ್ಸಲ್ಲಿ ಇರ್ಬೋದು ಅಥವಾ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ, ಇನ್ನು ಡಿಫೆನ್ಸ್ ಸೆಕ್ಟರ್ಗೂ ಸಹ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ರೇರ್ ಅರ್ತ್ ಮೆಟಲ್ಗಳು ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ US ಗೌರ್ಮೆಂಟು ಸಹ ರೇರ್ ಅರ್ತ್ ಮೆಟಲ್ಗಳನ್ನು ತಮ್ಮ ದೇಶದಲ್ಲಿ ಡೊಮೆಸ್ಟಿಕ್ ಲೆವೆಲಲ್ಲಿ ಪ್ರೊಡಕ್ಷನನ್ನು ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ಚೈನಾದ ಮೇಲೆ ತಮ್ಮ ಒಂದು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಬೋದು ಅನ್ನೋದ್ರ ವಿಷಯವಾಗಿ ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್, US ಕೋಸ್ಟ್ ಆನ್ ಸುನಾಮಿ ಅಲರ್ಟ್ ಆಫ್ಟರ್ ಪೆಸಿಫಿಕ್ ವಾಲ್ಕೆನೋ. ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 1 ಅಡಿನಲ್ಲಿ ಫಿಸಿಕಲ್ ಜಿಯೋಗ್ರಫಿನಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಪೆಸಿಫಿಕ್ ರೀಜನಲ್ಲಿ ಎರಪ್ಟ್ ಆಗಿರುವಂತಹ ವಾಲ್ಕೆನೋವನ್ನು ನಾವು ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು. ಸೊ ಈ ಒಂದು ಸ್ಯಾಟಲೈಟ್ ಇಮೇಜ್ನಲ್ಲಿ ಯಾವ ರೀತಿಯಾಗಿ ಅಂಡರ್ ವಾಟರಲ್ಲಿ ವಾಲ್ಕೆನೋ ಎರಪ್ಟ್ ಆಗಿದೆ ಅನ್ನುವಂಥದ್ದು. ಸೊ ಇದರ ಒಂದು ಇಂಪ್ಯಾಕ್ಟ್ನಿಂದಾಗಿ ಸುನಾಮಿ ವೇವ್ಸ್ಗಳು ಅಲಸ್ಕಾ ಹಾಗೂ ಹವಾಯಿ ರೀಜನಲ್ಲಿ ಬರುತ್ತೆ. ಅಲ್ಲಿರುವಂತಹ ಅಲರ್ಟ್ ಸಿಸ್ಟಮನ್ನು ನಾವು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದಾಗಿದೆ. ಸೊ ಸದ್ಯದ ಮಟ್ಟಿಗೆ ಅಲ್ಲಿ ಯಾವುದೇ ರೀತಿಯಾದಂಥ ಇಂಜುರೀಸ್ ಆಗಲಿ ಡ್ಯಾಮೇಜ್ ಆಗಲಿ ರಿಪೋರ್ಟ್ಸ್ಗಳಿಲ್ಲ. ಸೊ ಆ ಒಂದು ವೇವ್ಸ್ನಿಂದಾಗಿ ಅಲ್ಲಿ ಅಲರ್ಟ್ ಸಿಸ್ಟಮ್ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇವತ್ತು ನೀವು 2 ರೀತಿಯಾದಂಥ ಹೋಮ್ವರ್ಕ್ ಮಾಡಬೇಕಾಗತ್ತೆ. ಒಂದು, ಸುನಾಮಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಬೇಸಿಕ್ ಮಟೀರಿಯಲಲ್ಲಿ ಒಂದು ಸರ್ತಿ ರಿವೈಸ್ ಮಾಡಿ, ಅಥವಾ NCERT ಬುಕ್ಕಲ್ಲೂ ಸಹ ನೀವು ನೋಡ್ಬೋದು. ಜೊತೆಗೆ ಅಲಸ್ಕಾ ಮತ್ತು ಹವಾಯಿ ಈ 2 ರೀಜನ್ಸ್ಗಳನ್ನು ನೀವು ಮ್ಯಾಪಲ್ಲಿ ಪಾಯಿಂಟ್ ಔಟ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ಮಸಲ್ ಸ್ಟಾವ್ ಇನ್ ದ ಅಬ್ಸೆನ್ಸ್ ಆಫ್ ವಿಟಮಿನ್ ಡಿ ಸ್ಟಡಿ ಆಫ್ ಮೈಸ್ ಫೈನ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಬೇಸಿಕ್ಸಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ಆರ್ಟಿಕಲ್ನ ಕೋರ್ ಇನ್ಫಾರ್ಮೇಷನ್ ಅಂತಂದರೆ, ವಿಟಮಿನ್ ಡಿ ಯಾವ ರೀತಿಯಾಗಿ
ಮಸಲ್ಗಳ ಒಂದು ಸ್ಟ್ರೆಂತನ್ನು ಡಿಟರ್ಮೈನ್ ಮಾಡುತ್ತೆ. ಮಸಲ್ನಲ್ಲಿರುವಂತಹ ಒಂದು ಮೆಟಬಾಲಿಸಮನ್ನು ವಿಟಮಿನ್ ಡಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದ್ರ ಮೇಲೆ ರಿಸರ್ಚನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇದು ಯಾವ ರೀತಿಯಾಗಿ ಪ್ರೋಟೀನ್ ಸಿಂಥಸಿಸ್ಗೂ ಸಹ ಕನೆಕ್ಟ್ ಇದೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ನಮಗೆ ಮೆನ್ಷನ್ ಮಾಡಿರುವಂಥ ಇನ್ಫಾರ್ಮೇಷನಲ್ಲಿ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು ಅಂತಂದರೆ, ಇವರೇನು ಹೇಳ್ತಾ ಇದ್ದಾರೆ, ಇವಾಗ ವಿಟಮಿನ್ ಡಿನ ಒಂದು ಕೊರತೆ ಇದ್ದರೆ ನಾವು ಸ್ಕೆಲಿಟನ್ ಮಸಲಲ್ಲಿ ಮಾಸನ್ನು ಕಡಿಮೆಯಾಗಿ ಕಾಣ್ತಾ ಇದ್ದೀವಿ, ಜೊತೆಗೆ ಮಸಲಲ್ಲಿರುವಂಥ ಎನರ್ಜಿ ಕಡಿಮೆ ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಸ್ಕೆಲಿಟಲ್ ಮಸಲಲ್ಲಿರುವಂತಹ ಮಾಸು ಮತ್ತು ಎನರ್ಜಿಯನ್ನು ಡಿಟರ್ಮೈನ್ ಮಾಡೋದು ಇವತ್ತು ವಿಟಮಿನ್ ಡಿನ ಒಂದು ಕಾನ್ಸಂಟ್ರೇಷನ್ ಅನ್ನುವಂಥದ್ದನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಮಸಲ್ನ ಒಂದು ಸ್ಟ್ರೆಂತ್ಗೆ ಸಂಬಂಧಪಟ್ಟಂತೆ ಮೈಸಲ್ಲಿ ಇವರು ಕೆಲವೊಂದಿಷ್ಟು ರಿಸರ್ಚನ್ನು ಕಂಡಕ್ಟ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಅವರು ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ, ಇವಾಗ ನಾವು ನಾರ್ಮಲಿ ಒಂದು ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಈ ಒಂದು ಫುಡ್ ಅಥವಾ ಇಂಟೇಕ್ ಏನಿದೆಯಲ್ಲ, ಇದನ್ನು ಗ್ಲೂಕೋಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಗ್ಲೂಕೋಸನ್ನು ಗ್ಲೈಕೋಜನ್ನಾಗಿ ಏನು ಕನ್ವರ್ಷನ್ ಮಾಡುತ್ತಲ್ಲ, ಇದು ನಮ್ಮ ದೇಹದಲ್ಲಿ ಸ್ಟೋರ್ಡ್ ಮಟೀರಿಯಲ್. ಸೊ ಗ್ಲೈಕೋಜನ್ ಇವಾಗ ಸ್ಟೋರ್ಡ್ ಫಾರ್ಮಲ್ಲಿರುತ್ತೆ. ಈ ಒಂದು ಕನ್ವರ್ಷನ್ಗೆ ಎಂಜೈಮ್ ಹೆಲ್ಪ್ ಮಾಡೋದು ಯಾವುದಂತಂದರೆ ಗ್ಲೈಕೋಜನ್ ಸಿಂಥೇಸ್ ಅನ್ನುವಂಥದ್ದು. ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಇವಾಗ ಸ್ಕೆಲಿಟಲ್ ಮಸಲಲ್ಲಿ ಗ್ಲೈಕೋಜನ್ ಏನು ಸ್ಟೋರ್ ಆಗಿದೆಯಲ್ಲ, ಅದರ ಒಂದು ಕನ್ಸಂಪ್ಷನನ್ನು ಇವತ್ತು ಸ್ಕೆಲಿಟಲ್ ಮಸಲ್ ಸಿಸ್ಟಮ್ ಮಾಡ್ತಾ ಇದೆ, ಅಥವಾ ಅದರ ಒಂದು ಮಾಸನ್ನು ಮೇಂಟೈನ್ ಮಾಡೋದರಲ್ಲಿ ಎನರ್ಜಿಯನ್ನು ಯೂಸ್ ಮಾಡ್ಕೋಬೇಕಂದಾಗ ಗ್ಲೈಕೋಜನ್ನ ಯೂಸ್ ತೊಗೊಳುತ್ತಲ್ಲ, ಈ ಒಂದು ಗ್ಲೈಕೋಜನ್ ಯುಟಿಲೈಸ್ ಆಗಬೇಕಂದ್ರೆ ಮೇಜರ್ ಆಗಿರುವಂತಹ ರೋಲ್ ಇಲ್ಲಿ ವಿಟಮಿನ್ ಡಿ ಇದೆ ಅನ್ನೋದು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದೆ. ಸೊ ವಿಟಮಿನ್ ಡಿನ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ವಿಟಮಿನ್ ಡಿ ಡೆಫಿಷಿಯನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪಾಪ್ಯುಲರ್ ಕ್ವೆಶನ್ ಅಂತಂದರೆ ಯಾವ ಡಿಸೀಸನ್ನು ನಾವು ನೋಡ್ತಾ ಇದ್ವಿ. ಸೊ ರಿಕೆಟ್ಸ್ ಅಂತ ಈಸಿಯಾಗಿ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ರಿಕೆಟ್ಸ್ನ ಒಂದು ಫೀಚರ್ ಯಾವ ರೀತಿಯಾಗಿದೆ, ಬೋನ್ ಟಿಶ್ಯೂನಲ್ಲಿರುವಂಥ ಸ್ಟ್ರೆಂತ್ ಇರಲ್ಲ. ಇಲ್ಲಿ ಕ್ಯಾಲ್ಶಿಯಂ ಹಾಗೂ ಫಾಸ್ಫರಸ್ ಮತ್ತು ಲೆಡ್ ಅನ್ನುವಂತಹ ಕೆಲವೊಂದಿಷ್ಟು ಮಟೀರಿಯಲ್ಸ್ಗಳ ಸ್ಟೋರೇಜ್ ಏನಿರುತ್ತಲ್ಲ, ಕಂಪ್ಲೀಟಾಗಿ ಬೋನ್ಸಲ್ಲಿ ಕಡಿಮೆ ಆಗುತ್ತೆ. ಇದರಿಂದಾಗಿ ಬೋನ್ಗಳ ಒಂದು ಸಾಫ್ಟ್ ಆಗೋದನ್ನು ನಾವು ನೋಡ್ಬೋದು. ಸೊ ಇದರಿಂದಾಗಿ ಸ್ಕೆಲಿಟಲ್ ಡಿಫಾರ್ಮಿಟೀಸನ್ನು ನಾವು ರಿಕೆಟ್ಸ್ ಅನ್ನುವಂಥ ಡಿಸೀಸಲ್ಲಿ ಕಾಣ್ತಾ ಇದ್ದೀವಿ. ಸೊ ಇವಾಗ ನಮ್ಮ ದೇಹದಲ್ಲಿ ಹಾರ್ಮೋನ್ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ, ಅದೇ ರೀತಿಯಾಗಿ ವಿಟಮಿನ್ ಡಿನೂ ಸಹ ನಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಬಯೋಕೆಮಿಕಲ್ ರಿಯಾಕ್ಷನ್ಸನ್ನು ಇವತ್ತು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಹಲವಾರು ಬಯೋಕೆಮಿಕಲ್ ರಿಯಾಕ್ಷನಲ್ಲಿ ವಿಟಮಿನ್ ಡಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ಬೋದು. ಯಾವ ರೀತಿಯಾಗಿ ಅಂತಂದರೆ, ಕೆಲವೊಂದಿಷ್ಟು ಮೆಟಬಾಲಿಕ್ ಫಂಕ್ಷನ್ಸನ್ನು ಮೇಂಟೈನ್ ಮಾಡೋದಾಗಲಿ, ಇಮ್ಯೂನ್ ಸಿಸ್ಟಮನ್ನು ಕಂಟ್ರೋಲ್ ಮಾಡೋದಾಗಲಿ, ಬೋನ್ ಹೆಲ್ತ್ ಇರ್ಬೋದು, ಅಥವಾ ಕೆಲವೊಂದಿಷ್ಟು ಡಿಪ್ರೆಷನ್ಸನ್ನು ಕಂಟ್ರೋಲ್ ಮಾಡೋದಿರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಆ್ಯಂಗ್ಸಿಟಿ, ಸ್ಲೀಪ್ ಕ್ವಾಲಿಟಿ, ಇದನ್ನೆಲ್ಲ ಡಿಟರ್ಮೈನ್ ಮಾಡೋದು ಇವತ್ತು ವಿಟಮಿನ್ ಡಿ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇಲ್ಲಿ ಸೈಂಟಿಸ್ಟ್ಗಳು ಪಾಯಿಂಟ್ಔಟ್ ಮಾಡಿರುವಂಥ ವಿಷಯ ಅಂತಂದರೆ, ಇವಾಗ ನಾರ್ಮಲ್ಲಿ ಒಂದು ಮೆಟಬಾಲಿಸಮ್ ಪ್ರೊಸೆಸ್ ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಪ್ರೋಟೀನ್ ಸಿಂಥಸಿಸ್ ಪ್ರೊಡಕ್ಷನ್ ಆಗ್ತಾ ಇದೆ ನಮ್ಮ ಬಾಡಿನಲ್ಲಿ. ಯಾವುದೇ ಒಂದು ಪ್ರೋಟೀನ್ ಇವತ್ತು ಸಿಂಥಸೈಸ್ ಆಗಿದೆ ಅಂತಂದರೆ ಅದರ ಒಂದು ಡೆತ್ ಆಗ್ತಾ ಇರುತ್ತೆ, ಅಂದರೆ ಆ ಪ್ರೋಟೀನ್ ಡಿಜೆನರೇಟ್ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ಯಾವಾಗ ಒಂದು ಆ್ಯನಿಮಲಲ್ಲಿ ಪ್ರೋಟೀನ್ ಪ್ರೊಡಕ್ಷನ್ ಆಗೋದಕ್ಕಿಂತನೂ ಡಿಜೆನ್ರೇಷನ್ ರೇಟ್ ಫಾಸ್ಟ್ ಆಗಿರುತ್ತೆ. ಸೊ ಯಾವ ಒಂದು ಫ್ಯಾಕ್ಟರಿಂದ ಆ ಪ್ರೋಟೀನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ, ನಾವು ಪ್ರೊಡಕ್ಷನ್ ಮಾಡೋದಕ್ಕಿಂತನೂ ಡಿಜೆನ್ರೇಟನ್ ಜಾಸ್ತಿ ಮಾಡ್ತಾ ಇದ್ದೀವಿ ಪ್ರೋಟೀನ್ ಸಿಂಥಸಿಸ್ನಲ್ಲಿ ಅಂತಂದಾಗ, ಅಂದರೆ ಇಲ್ಲಿ ಸ್ಕೆಲಿಟಲ್ ಮಸಲ್ಸಲ್ಲಿ ಅಟ್ರೋಪಿ ಕಂಡೀಷನ್ ಆಗ್ತಾ ಇದೆ, ಅಥವಾ ಲೀತಲ್ ಕಂಡೀಷನನ್ನು ಕ್ರಿಯೇಟ್ ಆಗೋದ್ರಿಂದ ಮಸಲ್ಗಳ ಮಾಸ್ ಏನಿದೆಯಲ್ಲ ಡಿಕ್ರೀಸ್ ಆಗ್ತಾ ಬರುತ್ತೆ. ಇದಕ್ಕೆ ಕಾರಣ ಏನು, ಯಾಕೆ ಈ ಒಂದು ಮಸಲ್ನ ಡೆತ್ ಆಗ್ತಾ ಇದೆ, ನಾವು ಯಾಕೆ ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಅನ್ನೋದರಲ್ಲಿ ಇವಾಗ ವಿಟಮಿನ್ ಡಿಗೆ ಕನೆಕ್ಟ್ ಆಗುವಂತೆ ಇವರು ರಿಸರ್ಚನ್ನು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಸೊ ಬೇಸಿಕಲಿ ಅವರು ಯಾವ ರೀತಿಯಾಗಿ ರಿಸರ್ಚನ್ನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಒಂದು ಮೈಸನ್ನು ಕನ್ಸಿಡರ್ ಮಾಡಿದ್ದಾರೆ. ಈ ಒಂದು ಮೈಸ್ನಲ್ಲಿ ಯಾವುದೇ ರೀತಿಯಾಗಿ ವಿಟಮಿನ್ ಡಿ ರಿಸೆಪ್ಟಾರ್ ಇರೋದಿಲ್ಲ. ಸೊ ವಿಟಮಿನ್ ಡಿನ ಸಂಬಂಧಪಟ್ಟಂತೆ ರಿಸೆಪ್ಟಾರ್ ಇಲ್ಲದೇ ಇರುವಂಥ ಮೈಸನ್ನು ನೋಡಿದ್ದಾರೆ. ಆ ಒಂದು ಮೈಸಲ್ಲಿ ಯಾವ ರೀತಿಯಾಗಿ ವಿಟಮಿನ್ ಡಿನ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ಅವರು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟನ್ನು ಮೆಟಬಾಲಿಸಮ್ಗೆ ಕನೆಕ್ಟ್ ಮಾಡಿದಾಗ ಯಾವ ರೀತಿಯಾಗಿ ಡೈಜೆಷನ್ ಪ್ರೊಸೆಸನ್ನು ಇವತ್ತು ವಿಟಮಿನ್ ಡಿ ಡಿಟರ್ಮೈನ್ ಮಾಡುತ್ತೆ ಅಂತ ನೋಡಿದಾಗ, ಇವಾಗ ಒಂದು ಫುಡ್ಡನ್ನು ನಾರ್ಮಲಿ ಒಂದು ಆರ್ಗ್ಯಾನಿಸಮ್ ಅಥವಾ ನಾವೇ ಕನ್ಸ್ಯೂಮ್ ಮಾಡ್ತೀವಿ ಅಂತಂದಾಗ ಎರಡು ರೀತಿಯಾದಂತಹ ಪ್ರೊಸೆಸನ್ನು ನಾವು ಬಯೋಕೆಮಿಕಲಿ ನೋಡ್ಬೋದು. ಒಂದು, ನಾವು ಯಾವಾಗ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತೀವಲ್ಲ ಆವಾಗ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಫುಡ್ ಮಟೀರಿಯಲನ್ನು. ಓಕೆ, ಆವಾಗ ನಾವು ಏನು ಮಾಡ್ತೀವಿ, ಕೆಲವೊಂದಿಷ್ಟು ಪ್ರೋಟೀನ್ಗಳನ್ನು ನಮ್ಮ ಬಾಡಿನಲ್ಲಿ ಸಿಂಥಸೈಸ್ ಮಾಡ್ತೀವಿ. ಇದೇ ರೀತಿಯಾಗಿ ಸ್ಟೋರ್ ಆಗಿರುವಂಥ ಮಟೀರಿಯಲನ್ನು ಬಾಡಿನಲ್ಲಿ ಯುಟಿಲೈಸ್ ಮಾಡ್ಕೋತಿರ್ತೀವಲ್ಲ, ಆ ಟೈಮಲ್ಲೂ ಸಹ ಕೆಲವೊಂದಿಷ್ಟು ಪ್ರೋಟೀನ್ಸ್ಗಳನ್ನು ಸಿಂಥಸೈಸ್ ಮಾಡ್ತೀವಿ. ಎರಡು ರೀತಿಯಾದಂಥ ಸ್ಟೆಪ್ಸಲ್ಲಿ, ಒಂದು ಫುಡ್ ಬಂದಾಗ ನಾವು ಯಾವ ರೀತಿಯಾದಂಥ ಪ್ರೋಟೀನ್ ಸಿಂಥಸೈಸ್ ಮಾಡ್ತೀವಿ, ಇನ್ನೊಂದು ಸ್ಟೋರ್ ಆಗಿರುವಂಥ ಮಟೀರಿಯಲನ್ನು ಯೂಸ್ ಮಾಡೋದಕ್ಕೋಸ್ಕರ ಬಾಡಿ ಪಾರ್ಟ್ಸ್ಗಳು ಯಾವ ರೀತಿಯಾಗಿ ಸಿಂಥಸಿಸ್ ಮಾಡುತ್ತೆ ಪ್ರೋಟೀನ್ ಅನ್ನೋದನ್ನು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಮೈಸಲ್ಲಿ
ವಿಟಮಿನ್ ಡಿ ರಿಸೆಪ್ಟಾರ್ಸ್ ಇಲ್ಲ. ಸೊ ಹಾಗಾಗಿ ಇವಾಗ ಪೋಸ್ಟ್ ಅಬ್ಸಾರ್ಪ್ಷನ್ ಸ್ಟೇಜಲ್ಲಿ ಇದು ಮ್ಯಾಕ್ಸಿಮಮ್ ಪ್ರೋಟೀನ್ಸನ್ನು ಸಿಂಥಸೈಸ್ ಮಾಡ್ತಿಲ್ಲ ಅನ್ನುವಂಥ ಎವಿಡೆನ್ಸನ್ನು ಇವರು ಕೊಟ್ಟಿದ್ದಾರೆ. ಸೊ ಪೋಸ್ಟ್ ಅಬ್ಸಾರ್ಪ್ಷನ್ ಟೈಮಲ್ಲಿ ಈ ಒಂದು ಗ್ಲೈಕೋಜನನ್ನು ನಾವು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ತೀವಲ್ಲ ಆ ಟೈಮಲ್ಲಿ ವಿಟಮಿನ್ ಡಿ ಅನ್ನೋದು ಇಂಪಾರ್ಟೆಂಟು. ಈ ಕನ್ಸಿಡರ್ ಮಾಡಿರುವಂಥ ಮೈಸಲ್ಲಿ ಯಾವುದೇ ರೀತಿಯಾದಂಥ ಡಿ ವಿಟಮಿನ್ ರಿಸೆಪ್ಟರ್ಸನ್ನು ನಾವು ನೋಡ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಪ್ರೋಟೀನ್ನ ಒಂದು ಸಿಂಥಸಿಸ್ಸು ಕಂಪ್ಲೀಟಾಗಿ ಕಡಿಮೆ ಆಗಿದೆ, ಇಂಪೇರ್ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಎವಿಡೆನ್ಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಆರ್ಟಿಕಲನ್ನು ಓವರಾಲ್ ಆಗಿ ನಾವು ಸಮರೈಸ್ ಮಾಡೋದಾದರೆ, ಇವಾಗ ಒಂದು ಗ್ಲೂಕೋಸು ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಈ ಸ್ಟೆಪ್ಪಲ್ಲೇ ವಿಟಮಿನ್ ಡಿನ ಒಂದು ಇಂಪಾರ್ಟೆನ್ಸ್ ಇದೆ ಅಂತ ಸೈಂಟಿಸ್ಟ್ಗಳು ಮೊದಲು ಥಿಂಕ್ ಮಾಡಿರ್ತಾರೆ. ಆದರೆ ಈ ಒಂದು ಮೈಸಲ್ಲಿ ಏನು ವಿಟಮಿನ್ ಡಿ ಇಲ್ಲದೆ ಇರುವಂಥ ಮೈಸ್ ಇದೆಯಲ್ಲ, ಅಥವಾ ವಿಟಮಿನ್ ಡಿ ರಿಸೆಪ್ಟರ್ ಇಲ್ಲದೆ ಇರುವಂಥ ಮೈಸಲ್ಲಿ ಗ್ಲೈಕೋಜನ್ ಸಿಂಥೇಸ್ನ ಒಂದು ಎಂಜೈಮ್ ಆಕ್ಟಿವಿಟಿ ಅಥವಾ ಕಾನ್ಸಂಟ್ರೇಷನು ಜಾಸ್ತಿ ಇರುತ್ತೆ, ಗ್ಲೂಕೋಸಿಂದ ಗ್ಲೈಕೋಜನ್ ಸ್ಟೋರ್ ಆಗಿರುತ್ತೆ. ಸೊ ಗ್ಲೈಕೋಜನ್ನ ಒಂದು ಅಬಂಡೆನ್ಸು ಈ ಮೈಸಲ್ಲಿ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದು. ಯಾವಾಗ ಈ ಒಂದು ಗ್ಲೈಕೋಜನ್ ಇರೋದು ಗ್ಲೂಕೋಸ್ ಆಗಿ ಅಥವಾ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇರುತ್ತಲ್ಲ, ಆ ಟೈಮಲ್ಲಿ ಬೇಕಾಗಿರುವಂಥ ಒಂದು ಎಂಜೈಮು ಲೋವರ್ ರೇಟಲ್ಲಿರುತ್ತೆ. ಗ್ಲೈಕೋಜನ್ ಫಾಸ್ಫೋರಿಲೇಸ್ ಅನ್ನುವಂಥ ಎಂಜೈಮ್ಸಿಂದ ನಾವು ಗ್ಲೈಕೋಜನ್ ಇರೋದು ಎನರ್ಜಿ ಅಥವಾ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೋದನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡ್ತೀವಿ. ಸೊ ಈ ಒಂದು ಸೆಕೆಂಡ್ ಸ್ಟೆಪ್ಪಲ್ಲಿ ಮೈಸ್ನ ಒಂದು ಪರ್ಫಾರ್ಮೆನ್ಸು ತುಂಬ ಲೋಯರ್ ಇರುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ಇಲ್ಲಿ ಮೇಜರಾಗಿ ಡಿ ರಿಸೆಪ್ಟರ್ ಇಲ್ಲಲ್ಲ, ಹಾಗಾಗಿ ಗ್ಲೈಕೋಜನ್ನು ಎನರ್ಜಿಯಾಗಿ ಕನ್ವರ್ಟ್ ಆಗೋದನ್ನು ಲೋವರ್ ಲೆವೆಲಲ್ಲಿ ನೋಡೋದ್ರಿಂದ ಸ್ಕೆಲಿಟಲ್ ಮಸಲಲ್ಲಿ ಸ್ಟ್ರೆಂತ್ ಕಡಿಮೆ ಆಗುತ್ತೆ ಅನ್ನೋದನ್ನು ಓವರಾಲ್ ಆಗಿ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಫಸ್ಟ್ ರಿಯಾಕ್ಷನ್ ನಮಗೆ ಡೈಜೆಷನ್ ಸ್ಟೆಪ್ಪನ್ನು ರಿಫ್ಲೆಕ್ಟ್ ಮಾಡುತ್ತೆ. ಇನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಪೋಸ್ಟ್ ಅಬ್ಸಾರ್ಪ್ಷನನ್ನು ನೋಡ್ಬೋದಾಗಿದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಎಂಜೈಮ್ಸ್ ಇಂಪಾರ್ಟೆಂಟು, ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುವಂಥ ಗ್ಲೈಕೋಜನ್ ಇಂಪಾರ್ಟೆಂಟು, ಮತ್ತು ವಿಟಮಿನ್ ಡಿನ ಫಂಕ್ಷನ್ ಏನಿರುತ್ತಲ್ಲ ಅದನ್ನು ನಾವು ಜನರಲ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಡೆಫಿಷಿಯನ್ಸಿಯಿಂದ ಯಾವ ರೀತಿಯಾದಂಥ ರೋಗ ಬರುತ್ತೆ ಅನ್ನೋದನ್ನು ಕನೆಕ್ಟ್ ಮಾಡ್ಕೋಬೋದು. ಸೊ ಈ ವಿಷಯವಾಗಿ ನಾವು ಒಂದು ಮಸಲ್ನಲ್ಲಿರುವಂಥ ಸ್ಟ್ರೆಂತ್ ಅಥವಾ ಯಾವ ರೀತಿಯಾಗಿ ಮಸಲ್ನಲ್ಲಿರುವಂಥ ಎನರ್ಜಿಯನ್ನು ಇವತ್ತು ವಿಟಮಿನ್ ಡಿ ಇವತ್ತು ಡಿಟರ್ಮೈನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರುವಂಥ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನಡಿನಲ್ಲಿ WTOಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಇಲ್ಲಿ ಕೊಡಲಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.